ಸ್ವಾಮಿ ಶಿಲ್ಪೆ ಮೇಲೆ ಮಾತಾಡಿದಂತ ಮಾತುಗಳು ಮಾಮೂಲು ಮಾತುಗಳಲ್ಲ, ಅದು ಬಹಳ ಶ್ರೇಷ್ಠವಾದಂತಹ ಸಂದೇಶಗಳಾಗಿ. ಹಲ್ಲೆಲೂಯ. ಅದೊಂದು ಶಿಲುಬೆಯ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಗಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಯಾರು ಓದ್ತಿದ ವಾಕ್ಯನ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. 1 Corinthians 1st chapter 18th verse. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಎಂತ ಮಾತಾಗಿರುತ್ತಮ್ಮ? ಅಂದ್ರೆ ಹುಚ್ಚು ಮಾತು ಅಂದ್ರೆ ಯಾವ ರೀತಿ ಗೊತ್ತಾ? ಅದನ್ನೇನೋ ಒಂದು ಮೂರ್ತಿ ಹತ್ರ ಮಾಡಿ ದಿನಾದ್ರೂ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು. ಕೇಳಿಸ್ಕೊಳ್ತಾ ಇದ್ರೆ ಹೇಳೋದು ನಿಮಗೆ. ಹುಚ್ಚು ಮಾತಂದ್ರೆ ಗೇಲಿ ಮಾಡೋದು, ಯಾರೋ ಬಂದ್ರೆ ನೀರು ಚೆಲ್ಲೋದು, ಚೊಂಬಿ ಹಾರಾಟ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಿಶ್ವಾಸಿಗಳಂತ ಕ್ರೈಸ್ತರಂತ ಕರೆಸ್ಕೊಂಡ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಶಿಲುಬೆ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ. ಆಕ್ಚುಲಿ ಶಿಲುಬೆ ಆ ಶೇಪ್ ಅಲ್ಲಿ ಇತ್ತು ಅಂತ ಯಾವ ಪ್ರೂಫ್ ಇಲ್ಲ. ನೀವು ಗೊತ್ತಿರ್ಬೇಕು, ಶಿಲುಬೆ ಆ ರೀತಿ ಅದೇ ಶೇಪ್ ಅಲ್ಲಿ ಇತ್ತು, ಕೆಳಗೆ ಇಷ್ಟು ಉದ್ದವಾಗಿತ್ತು, ಮೇಲೆ ಚಿಕ್ಕದಾಯ್ತು, ಕೆಳಗಡೆ ಈ ಕಡೆ ಬಂದಿತ್ತು ಅಂತ ಯಾರು ನೋಡಿಲ್ಲ. ಕಲ್ಪನೆ, ಕೆಲವು ಪ್ಲಸ್ ಮಾರ್ಕ್ ಅಂತಾರೆ, ಕೆಲವು ಬೇರೆ ಬೇರೆ ಅಂತ, ಒಟ್ಟು ಒಬ್ಬ ಮನುಷ್ಯರನ್ನು ತೂಗಾಡಿಸುವಷ್ಟು ಶೇಪ್ ಅಲ್ಲಿ ಇತ್ತು. ಅದನ್ನು ಪೂಜೆ ಮಾಡೋದ್ರಿಂದ, ನಮಸ್ಕಾರ ಮಾಡೋದ್ರಿಂದ, ಮುದ್ದಿಟ್ಕೊಳ್ಳೋದ್ರಿಂದ ಅದನ್ನು ಹುಚ್ಚು ಮಾತಾಗುತ್ತೆ. ಕೆಲವು ಜನ ಅದನ್ನ ಆರ್ನಮೆಂಟ್ ಆಗಿ ಯೂಸ್ ಮಾಡ್ತಾರೆ, ಅದು ಆಭರಣವಾಗಿ ಧರಿಸ್ತಾರೆ. ಶಿಲುಬೆಯನ್ನ ಕುತ್ತಿಗೆಯಲ್ಲಿ ಹಾಕೊಳ್ತಾರೆ, ಕೆಲವು ಶಿಲುಬೆಯನ್ನ ಬ್ಲೇಡ್ ಕಿವಿನಲ್ಲಿ ಹಾಕೋತಾರೆ, ಕೆಲವರು ಮನೆ ಮುಂದೆ ಹಾಕ್ತಾರೆ. ಶಿಲುಬೆಯನ್ನ ಹಾಕಿದ್ರೆ ಏನು ಅಂದ್ರೆ ದೆವ್ವ ಬಂದು ನೋಡಿ ಓಡೋಗ್ತದೆ. ಅದು ಕುರುಡು ದೆವ್ವಾಗಿದ್ರೆ ಏನ್ ಮಾಡ್ತೀವಿ? ಸಿಂಪಲ್. ನನ್ನ ಕಣ್ಣು ಬೇಯಿಸಿ ತಗೊಂಡು ಅಮ್ಮೋ ಶಿಲುಬೆ ಅಂತ ಓಡೋಗ್ಬಿಡುತ್ತೆ ಅಂತ ಬಂದ ತನಕ ಏನ್ ಮಾಡ್ತೀನಿ ಅಷ್ಟು ಶಿಲುಬೆ ಹಾಕಿ ವೇಸ್ಟ್. ಶಿಲುಬೆ ಮಾತು ಇವತ್ತು ಹುಚ್ಚು ಮಾತಾಗಿದೆಯಾ ಅಥವಾ ದೇವರ ಶಕ್ತಿ ಆಗಿದೆ ನೀವು ತಿಳ್ಕೋಬೇಕು. ಅಂತ ಶಿಲುಬೆ ಮೇಲೆ ಆಡಿದಂತ ಆ 7 ಮಾತುಗಳು ಬಹಳ ಶ್ರೇಷ್ಠವಾದ ಮಾತುಗಳು. ನಾನು ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ, ನಾನು ಕರ್ತಲ್ಲಿ ಹೋಗಲ್ಲ. ನನ್ಗೆ ಗೊತ್ತಿರಲಿಲ್ಲ ಇವತ್ತು ಅವ್ರು ಟಾಪಿಕ್ಸ್ ಕೊಡ್ತಾರೆ ಅಂತ ಹೇಳಿ. ಏನಿರಲಿ ಅಂತ ಮೊದಲನೇ ಮಾತು ಏನಂತಂದ್ರೆ, ತಂದೆಯೇ ಅವ್ರನ್ನ ಕ್ಷಮಿಸು, ತಾವು ಏನ್ ಮಾಡ್ತಾರೆ ಎಂಬುದು ಅವರ ಅರಿವು. ಸ್ಟಾರ್ಟಿಂಗ್ ಅಲ್ಲೇ ಅಲ್ಲಿರುವಂತ ಯಾವ ಜನರ ಮಾತಾಡಿದ್ರು, ನೇರವಾಗಿ ತನ್ನ ತಂದೆ ಹತ್ರ ಮಾತಾಡ್ತಾ ಇದ್ದೇನೆ, ತಂದೆಯೇ ಇವರನ್ನ ಯಾರನ್ನ ಕ್ಷಮಿಸ್ಬೇಕಂತಮ್ಮ? ಯಾರನ್ನ ಕ್ಷಮಿಸ್ಬೇಕಂತೆ? ತನ್ನ ನೋಡಿ ಹೆಂಗದ ನೋಡು ಅಂದವ್ರನ್ನ ಸರಿ ಇಲ್ಲ ಅಂದವ್ರನ್ನ ಇಲ್ಲ, ತನ್ನನ್ನ ಪ್ರಾಣ ತೆಗಿತಾ ಇರುವಂತ ಜನರ ಬಗ್ಗೆ ಹೇಳ್ತಾರೆ, ತಂದೆಯೇ ಇವ್ರನ್ನ ಕ್ಷಮಿಸು. ಅವ್ರು ಸುಮ್ಮನೆ ಪ್ರಾಣ ತೆಗಿತಾ ಇಲ್ಲ, ಅಪಹಾಸ್ಯ ಮಾಡಿದ್ದಾರೆ. ನಿಮ್ಗೆ ಇದೊಂದು ವಿಷಯ ಗೊತ್ತಿರಬೇಕು, ಶಿಲುಬೆಗೆ ಹಾಕುವಾಗ ರೋಮನ್ ಸಂಪ್ರದಾಯದ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಶಿಲುಬೆಗೆ ಹಾಕ್ತಾರೆ ಅಂದ್ರೆ ಅವನನ್ನ ಯಾವ ಶಿಕ್ಷೆಗೂ ಅವನ ಯೋಗ್ಯನಲ್ಲ. ಅಷ್ಟು ವರ್ಸ್ಟ್, ಜೀವಾವಧಿ ಶಿಕ್ಷೆ ಆಗಿರ್ಲಿ, ನಾಲ್ಗೆ ಕತ್ತರಿಸೋದಾಗಿರ್ಲಿ, ಕಣ್ಣು ಕೀಳೋದಾಗಿರ್ಲಿ ಅಂತ ಯಾವುದಕ್ಕೂ ಇವನು ಯೋಗ್ಯನಲ್ಲ. ಇವನು ಅಲ್ಟಿಮೇಟ್ ಏನು ಅಂದ್ರೆ ಇವನ ಶಿಲುಬೆಗೆ ಹಾಕ್ಬೇಕು. ಲಾಸ್ಟ್ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಹೇಳ್ತೀವಿ ನಾವು. ಆ ಮರಣವನ್ನ ಕೊಡ್ತಾ ಇದ್ದಾರೆ. ಯಾವ್ದಾದ್ರು ವ್ಯಕ್ತಿಗೆ ಅಂತ ಮರಣ ಕೊಟ್ಟರೆ, ಚೆನ್ನಾಗಿ ಕೇಳಿಸ್ಕೊಡ್ರಿ, ಯಾವ್ದಾದ್ರು ವ್ಯಕ್ತಿಗೆ ಅಂತ ಮರಣ ಕೊಡೋದಾಗಿದ್ರೆ ಶಿಲುಬೆಯನ್ನ ಆ ವ್ಯಕ್ತಿ ಹೊರೋದಿಲ್ಲ. ಈಗ ಯಾವ್ದಾದ್ರು ವ್ಯಕ್ತಿಗೆ ಶಿಲುಬೆ ಹಾಕ್ತಾರೆ ಅಂತಂದ್ರೆ ಅವನನ್ನ ಶಿಲುಬೆವರೆಗೆ ನಡೆಸ್ಕೊಂಡು ಹೋಗ್ತಾರೆ, ಬೇರೆ ಸೈನಿಕರು ಸೇವಕರನ್ನು ಒಪ್ಕೊಂಡು ಹೋಗ್ತಾರೆ, ಅಲ್ಲಿ ಆ ವ್ಯಕ್ತಿಯನ್ನು ಶಿಲುಬೆಗೆ ಹಾಕ್ತಾರೆ. ಆದ್ರೆ ಯೇಸು ಸ್ವಾಮಿಗೆ ಆತನನ್ನೇ ಹೊತ್ಕೊಂಡು ಹೋಗುವಂತ ಮಾಡಿದ್ರು. ಅರ್ಥ ಆಗ್ತದೆ ನಿಮಗೆ? ಯಾಕೆ ಮಾಡಿದ್ರು ಅವರು? ಯೇಸು ಸ್ವಾಮಿ ಬಗ್ಗೆ ಅವ್ರಿಗೆ ದ್ವೇಷ ಇರಲಿಲ್ಲ. ರೋಮನ್ ಜನರಿಗೆ ಯೇಸು ಸ್ವಾಮಿ ಬಗ್ಗೆ ಯಾವುದೇ ತಕರಾರಿರಲಿಲ್ಲ. ಆದರೆ ಆ ದೇಶದ ಜನರನ್ನ ಮೆಚ್ಚಿಸಬೇಕು, ಅವರಿಗೆ ಈ ವ್ಯಕ್ತಿ ಬೇಕಾಗಿಲ್ಲ. ಅದಕ್ಕೋಸ್ಕರ ಇವನನ್ನು ಎಷ್ಟು ನಾವು ಇನ್ಸಲ್ಟ್ ಮಾಡ್ತೀವೋ ಅಷ್ಟು ಅವ್ರು ನಮ್ಮನ್ನು ಇಷ್ಟಪಡ್ತಾರೆ ಅಂತ ರಾಜಕೀಯ ದುರುದ್ದೇಶ. ತಮ್ಮ ಅಧಿಕಾರವನ್ನ ಚಲಾಯಿಸಿಕೊಂಡು ಮುಂದೆ ಹೋಗೋದಕ್ಕೋಸ್ಕರ ಯೇಸು ಸ್ವಾಮಿಯವರು ರೂಲ್ ಬಿಟ್ಟು ಟ್ರೀಟ್ ಮಾಡ್ತಾರೆ. ಶಿಲುಬೆಗೆ ಹಾಕುವಂತ ವ್ಯಕ್ತಿಯನ್ನ ರಾತ್ರಿ ಯಾರು ಮಾತಾಡಿಸಲ್ಲ.
ಆತನಿಗೆ ಬೇಕಾದ ಇಷ್ಟವಾದ ಊಟ ಕೊಡ್ತಾರೆ, ಬೆಳಗಿನ ಜಾವ ಆತನಿಗೆ ಸ್ನಾನ ಮಾಡಿಸ್ತಾರೆ, ಒಳ್ಳೆ ಬಟ್ಟೆಯನ್ನ ಹಾಕ್ತಾರೆ, ಆಮೇಲೆ ತಗೊಂಡು ಶಿಲುಬೆ ಹಾಕ್ತಾರೆ. ಆದ್ರೆ ನಾನು ಯೇಸುವನ್ನ ಇಡೀ ರಾತ್ರಿ ಬೇರೆ ಬೇರೆ ಸ್ಥಳಗಳಲ್ಲಿ ಪಂಚಾಯಿತಿ ಮಾಡಿದ್ರು. ನಾಳೆ ಶಿಲುಬೆ ಹಾಕ್ಬೇಕು, ಸಾಯಿಸ್ಬೇಕು. ಇಡೀ ರಾತ್ರಿ ಆತನ ನಿದ್ದೆ ಕೆಡಿಸಿದ್ರು. ನಿದ್ದೆ ಕೆಡಿಸಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ, ಮತ್ತೊಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆತನ ಪಂಚಾಯಿತಿ ಮಾಡಿದ್ರು. ಸುಮ್ಮನೆ ಪಂಚಾಯಿತಿ ಮಾಡಿಲ್ಲ, ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಅವಮಾನ ಮಾಡಿದರು. ಏನಕ್ಕೋಸ್ಕರ ಅಂದ್ರೆ ತನ್ನ ಅಲ್ಲಿರುವಂತ ಆ ಲೋಕಲ್ ಜನರನ್ನ ಮೆಚ್ಚಿಸಕ್ಕೋಸ್ಕರ. ಆಕ್ಚುಲಿ ಅದ್ರ ಯಾವ ಮಾತಾಡಬಾರ್ದು ಅಂತ ನಡ್ಕೊಂಡು ಹೋಗುವಾಗ ಎಲ್ಲರೂ ಮೌನವಾಗಿರ್ತಾರೆ. ಅಲ್ಲಿ ಹೋದ ಶಿಲುಬೆಗೆ ಹಾಕ್ತಾರೆ. ಅದು ಯೇಸು ಸ್ವಾಮಿ ಅದು ಹೊತ್ತುಕೊಂಡು ಹೋಗುವಾಗಲೂ ಸಹ ಎಲ್ಲರೂ ಆತನನ್ನ ಅಪಹಾಸ್ಯ ಮಾಡಿದರು. ಯಾರು ಸಹಾಯ ಮಾಡಲಿಲ್ಲ. ಬೋರ್ಲ ಬಿದ್ದಾಗ ಸಹ ಯಾರು ಬಂದು ಸಹಾಯ ಮಾಡಲಿಲ್ಲ. ಆತನ ಮುಖದ ಮೇಲೆ ಉಗುಳಿದಾಗ, ಬೆವರು ಬಂದಾಗ, ಗಾಯಗಳಾದಾಗ, ಅಲ್ಲಿರುವಂತ ಹೆಣ್ಣು ಮಕ್ಕಳು ಓಡಿಸಿದಾಗಲಿ ಬೇರೆ ಯಾರು ಸಹಾಯ ಮಾಡಿ. ಯಾಕೆಂದ್ರೆ ಅವರಿಗೆ ಶಿಲುಬೆ ಒಂದು ಹುಚ್ಚು ಮಾತಾಗಿತ್ತು, ಸಂಪ್ರದಾಯದ ಮಾತಾಗಿತ್ತು ಅವರಿಗೆ. ಜನರು ಹೇಳ್ತಾರೆ ಬರಬ್ಬ ಬೇಕು, ಯೇಸು ಸ್ವಾಮಿ ಬೇಕಾದ್ರೆ ಜನರು ಹೇಳ್ತಾರೆ ನಮಗೆ ಬರಬ್ಬ ಬೇಕು ಅಂತ ಹೇಳಿ. ಅಲ್ಲಿಗೆ ಪಿಲಾತನಿಗೆ ಗೊತ್ತಾಯ್ತು ಈ ಜನರನ್ನ ಮೆಚ್ಚಿಸಬೇಕು ಅಂದ್ರೆ ಇದ ಕ್ಯಾರೆಕ್ಟರ್ ಸಾಯಲೇಬೇಕು. ಅದಕ್ಕೆ ಯೇಸು ಸ್ವಾಮಿ ಅಂತ ಇವೆಲ್ಲ ಗೊತ್ತಿತ್ತು ಯೇಸು ಸ್ವಾಮಿಗೆ. ಇವರೆಲ್ಲ ಕ್ರೂರವಾಗಿ ಹೊಡಿತಾ ಇದ್ದಾರೆ, ಮುಳ್ಳು ಕಿರೀಟ ಹೊಡಿತಾ ಇದ್ದಾರೆ, ಚಾಟಿಯಲ್ಲಿ ಹೊಡಿತಾ ಇದ್ದಾರೆ, ಬಟ್ಟೆಯಲ್ಲಿ ತೆಗೆದು ಚೀಟು ಹಾಕಿದ್ದಾರೆ, ಕೊರಡೆಗಳಿಂದ ಹೊಡಿತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ಉಗುಳ್ತಾ ಇದ್ದಾರೆ, ಎಳೆದಾಡ್ತಾ ಇದ್ದಾರೆ ರೋಡಲ್ಲಿ. ಆಮೇಲೆ ತಲೆ ಮೇಲೆ ಹೊಡೆದು ಯಾರಿಂದ ಹೊಡೆದಿದ್ದು ಪ್ರವಾದನೆ ಮಾಡು ಅಂತೇಳಿ ಹಾಸ್ಯ ಮಾಡ್ತಿದ್ದಾರೆ. ಇದೆಲ್ಲ ಇವರು ನಿಜವಾಗ್ಲೂ ನನ್ನ ಮೇಲೆ ಸಿಟ್ಟಿಲ್ಲ, ಆದರೆ ಅವರಿಗೆ ಈ ಲೋಕಲ್ ಜನರನ್ನ ಅವರು ಮೆಚ್ಚಿಸಬೇಕು, ಅವ್ರನ್ನ ಅವರ ಪ್ರೀತಿ ಕಳಿಸಬೇಕು, ಅದಕ್ಕೋಸ್ಕರ ನನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ ತಂದೆ ಇವರನ್ನ ಕ್ಷಮಿಸು. ಯಾರಾದ್ರೂ ನಮಗೆ ಸ್ವಲ್ಪ ನೋವು ಮಾಡಿದ್ರೆ, ಅವ್ರಿಗೆ ಏನಾದ್ರೂ ಕೆಟ್ಟದಾದ್ರೆ ಅವ್ರು ನಮ್ಮ ಮನೆ ಹೋಳಿಗೆ ಊಟ ಮಾಡ್ತೀವಿ. ಸರಿಯಾದ ಅವರಿಗೆ ದೇವರು ಕೂಡ ಅಲ್ಲ, ಇಲ್ಲೇ ನ್ಯಾಯ ತೀರಿಸ್ತಾನೆ. ಅದು ಇದು ಊಟಗಟ್ಟಲೆ ನಾವು ಮಾತಾಡ್ತೀವಿ. ಸಣ್ಣದೇನೋ ಮಾತಾಡಿದ್ರು ಅನ್ಕೊಳ್ರಿ, ಅಥವಾ ಏನಾದ್ರೂ ನಮಗೆ ಮಾಡಬಾರದು ಮಾಡ್ಬಿಟ್ರೆ ಅನ್ಕೊಳ್ರಿ, ಅವರು ನಾಶ ಆಗೋದನ್ನ ಕಾಯ್ತಾನೆ ಇರ್ತೀವಿ ನಾವು. ಅದು ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ತೆಗೆಯುವಂತ ಆ ಜನರನ್ನು ಹೇಳ್ತಾನೆ, ಅಪ್ಪ ಇವ್ರನ್ನ ಕ್ಷಮಿಸಪ್ಪ, ಇವ್ರು ಏನ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ, ಯಾರನ್ನು ಮುಟ್ಟುತ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ, ಯಾರನ್ನು ಹಿಂಸೆ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ, ಯಾಕೆ ಮಾಡ್ತಾ ಇದ್ದೀವಿ ಕೂಡ ಗೊತ್ತಿಲ್ಲ ಅವರಿಗೆ. ಯಾರು ಅಧಿಕಾರಿಗಳು ತಮ್ಮ ಅಧಿಕಾರಕ್ಕೋಸ್ಕರ, ರೋಮನ್ನರು ತಮ್ಮ ಅಧಿಕಾರ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ದಯಮಾಡಿ ಇವ್ರ ಮೇಲೆ ಈ ರಕ್ತಪಾತ ಬರದಂಗಿರಲಿ. ಎಷ್ಟು ಶ್ರೇಷ್ಠವಾದಂತ ಕ್ಷಮಾ ಗುಣ, ಫರ್ಗಿವ್ನೆಸ್ ಘೋಷಣೆ ಮಾಡ್ತಾರೆ ಅಂತ. ಗೋಳಾಟ ಆಡ್ಲಿಲ್ಲ, ಘೋಷಣೆ ಮಾಡ್ತಾರೆ, ದೇವರೇ ಇವ್ರನ್ನ ಕ್ಷಮಿಸು. ಅವ್ರೇನ್ ಮಾಡ್ತಾರೆ ಗೊತ್ತಿಲ್ಲ, ಬಿಟ್ಬಿಡೋಣ. ಅವ್ರ ಏನ್ ಟೆನ್ಷನ್. ಯೇಸು ಗೊತ್ತಾಗಿತ್ತು ತಂದೆಗೆ ಸಿಟ್ಟು ಬಂದಿದೆ, ತನ್ನ ಮಗನ ಅಂತ ನನ್ನನ್ನ ಇಷ್ಟು ಅವಮಾನ ಮಾಡ್ತಾ ಇದ್ದಾರೆ. ಆತನ ಸಿಟ್ಟು ಒಂದ್ ವೇಳೆ ಬಂತು ಅಂದ್ರೆ ಇವರೆಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಏನು ಇರೋದಿಲ್ಲ. ಚೆನ್ನಾಗಿ ಗೊತ್ತಿತ್ತು ಯೇಸು ಸ್ವಾಮಿಗೆ, ತನ್ನ ತಂದೆಯ ಮನಸ್ಸನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಸ್ವಾಮಿ. ಅದಕ್ಕೋಸ್ಕರ ತಾನು ವೈರಿಗಳಿಗೆ ತಂದೆಗೆ ಮಧ್ಯದಲ್ಲಿ ಸಾಯುವ ಸಮಯದಲ್ಲಿ ಮಧ್ಯಸ್ಥಿಕೆನಾಗಿದ್ದಾನೆ. ಅರ್ಥಾಗ್ತದೆ. ಲೋಕ, ವೈರಿಗಳು ಮತ್ತು ತಂದೆಯಾದ ದೇವರು ಯಾವೇ ಯೆಹೋವ ದೇವರಿಗೆ ಮಧ್ಯದಲ್ಲಿ ನಿಂತ್ಕೊಂಡು ಸ್ವಾಮಿ ಅವ್ರನ್ನ ಕ್ಷಮಿಸಪ್ಪ, ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಿಟ್ಬಿಡೋ ಮೇಲೆ ಅವ್ರು ಯಾರ ಮೇಲೆ ಈ ರಕ್ತಪಾತ ಬರಬಾರದು. ಯಾಕೆ ಗೊತ್ತಾ, ಅಲ್ಲಿ ಬರಬನ್ನ ಬಿಡುವಂತಾಗ ಹೌದು ಈತನ ಶಿಲ್ಬೆ ಹಾಕಿದ್ರೆ ಅದು ನಮ್ಮ ಮೇಲೆ, ನಮ್ಮ ಮಕ್ಕಳ ಮೊಮ್ಮಕ್ಕಳ ಮೇಲೆ ಈ ಶಾಪ ಬರಲಿ ಅಂತ ಅವರೇ ಕೋರ್ಕೊಂಡಿದ್ರು ರಾಜನ ಮುಂದೆ ವೈರಿಗಳು. ಅಂತ ಜನರ ಪರವಾಗಿ ಯೇಸು ಸ್ವಾಮಿ ಪ್ರಾಣ ಹೋಗುವಂತ ಸಮಯ ಹೇಳ್ತಾರೆ, ಅಪ್ಪ ಅವರ ಕ್ಷಮಿಸ್ಬಿಡು, ಅವ್ರೇನ್ ಮಾಡ್ತಾರೆ ಗೊತ್ತಿಲ್ಲ. ಈ ವಿಶ್ವಾಸ ಇವತ್ತು ದೀಕ್ಷಾಸ್ನಾನ ತಗೊಂಡಿದ್ದೀವಿ ನಾವು. ನಮಗೆ ನೋವು ಮಾಡಿದಂತ ವ್ಯಕ್ತಿಗಳನ್ನ ನಾವು ಕ್ಷಮಿಸಿದ್ದೀವ? ನಮಗೆ ಅವಮಾನ ಮಾಡಿದಂತ ವ್ಯಕ್ತಿಗಳನ್ನ ಕ್ಷಮಿಸಿದ್ದೀವ? ನಮಗೆ ಲಾಸ್ ಮಾಡಿದಂತ ವ್ಯಕ್ತಿಗಳನ್ನ ನಾವು ಕ್ಷಮಿಸಿದ್ದೀವ?
ನಮ್ಮ ಕುಟುಂಬವನ್ನ ಹಾಳು ಮಾಡಿದಂತ ವ್ಯಕ್ತಿಗಳನ್ನ ನಾವು ಕ್ಷಮಿಸಿದ್ದೀವಾ? ನಾವೇನು ತಪ್ಪು ಮಾಡ್ತಾ ಇಲ್ಲ, ಆದ್ರೂ ಮನೆಯಲ್ಲಿ ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೆ ನಮ್ಮ ಮೇಲೆ ನಿಂದಾರೋಪಣೆ ಮಾಡ್ತಾ ಇದ್ದಾಳೆ, ಅತ್ತೆ ಸೊಸೆ ಮಾಡ್ತಾ ಇದ್ದಾಳೆ, ಮಾವ ಮಾಡ್ತಾ ಇದ್ದಾನೆ, ಪಕ್ಕದ ಮನೆಯವರು ಮಾಡ್ತಾ ಇದ್ದಾರೆ, ಗಂಡ ಮಾಡ್ತಾ ಇದ್ದಾನೆ, ಹೆಂಡತಿ ಮಾಡ್ತಾ ಇದ್ದಾಳೆ, ಅವನ ಕ್ಷಮಿಸೋದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿದೆಯಾ? ಇವತ್ತು ಇಲ್ಲಿ ಕೂತಿರುವಂತ ನಮ್ಮೆಲ್ಲರಿಗೆ ಒಂದು ಚಾಲೆಂಜ್. ಇವತ್ತು ನಿನ್ನ ಮನೆಯಲ್ಲಿ ನೀನು ಕ್ಷಮಿಸದಿರ್ತಕ್ಕಂಥ ವ್ಯಕ್ತಿ ಯಾರು? ಅವನು ಈ ಕ್ಷಣ ನೀನು ಕ್ಷಮಿಸಬೇಕು. ಇಲ್ಲವಾದ್ರೆ ನೀನು ಬಂದಿರೋದು ವೇಸ್ಟ್. ಚರ್ಚಿಗೆ ಕಾಟಾಚಾರಕ್ಕೆ ಶಿಲುಬೆ ಮಾತು ಹುಚ್ಚು ಮಾತಾಗಿದೆ ಅಷ್ಟೇ. ನನಗೆ ದೇವರ ಶಕ್ತಿ ಆಗಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾರು ನಿನ್ನ ವೈದ್ಯನ ನಿನಗೆ ನೋವು ಉಂಟು ಮಾಡಿದ ವ್ಯಕ್ತಿ ಯಾರು? ವಿನಾಕಾರಣ ಬಂದು ಹೊಡಿತಾ ಇದ್ದಾನೆ ಗಂಡ, ವಿನಾಕಾರಣ ನಿನ್ನ ಹೆಂಡತಿ ನಿನ್ನ ದೋಷಣೆ ಆಗ್ತಾಳೆ, ದೋಷಾರೋಪಣೆ ಆಗ್ತಾ ಇದ್ದಾಳ, ವಿನಾಕಾರಣ ನಿಮ್ಮ ಅತ್ತೆ ಮಾವನಿಗೆ ಹಿಂಸೆ ಕೊಡ್ತಾರ, ವಿನಾಕಾರಣ ನಿಮ್ಮ ಪಕ್ಕದ ಮನೆಯಲ್ಲಿ ಹಿಂಸೆ ಕೊಡ್ತಾರ, ವಿನಾಕಾರಣ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ನೀನು ಇರಬಾರ್ದು ಅಂತ ಬೇರೆಯವರು ನಿಮ್ಮ ಮೇಲೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರ, ಅಥವಾ ಈ ಸಭೆಯಲ್ಲೇ ನೀನಿರೋದನ್ನ ಸಹಿಸಿದಂಗೆ ನಿನ್ನ ಬಗ್ಗೆ ಅಪಪ್ರಚಾರ ಮಾಡುವಂತ ವ್ಯಕ್ತಿ ಇದ್ರೆ ಕ್ಷಮಿಸು ಯೇಸುವಿನ ನಾಮದಲ್ಲಿ. ಒಬ್ಬ ಮನುಷ್ಯರಾಗಿ ನಾವು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ, ಆದ್ರೆ ಪವಿತ್ರಾತ್ಮ ದೇವರ ಸಹಾಯದಿಂದ ನಾವು ಮಾಡಲಿಕ್ಕೆ ಸಾಧ್ಯ. ಒಂದು ಸ್ವಾಮಿ ಪ್ರತಿಯೊಬ್ಬರ ಮಾತಾಡ್ತಾ ಇದ್ದಾನೆ, ಯೌವನಸ್ಥ ಮಕ್ಕಳೇ, ಎಷ್ಟು ಜನರ ಮೇಲೆ ನಿಮಗೆ ಸಿಟ್ಟಿದೆ, ಎಷ್ಟು ಜನರ ಮೇಲೆ ಕೋಪ ಇದೆ, ಅವಳು ನನ್ನ ಜೀವನ ಹಾಳು ಮಾಡಿದ್ದು, ಅವನು ನನ್ನ ಜೀವನ ಹಾಳು ಮಾಡಿದ, ಆ ಕುಟುಂಬ ನನ್ನ ಜೀವನ ಹಾಳು ಮಾಡಿತು, ಇವರಿಂದ ನನ್ನ ಮದುವೆ ಮುರಿದು ಬಿದ್ದೋಯ್ತು, ಇವತ್ತಿನ ನನ್ನ ಸಂಸಾರ ಹಾಳಾಯಿತು, ಇವರಿಂದ ನಾನು ಮನೆ ಶಿಫ್ಟ್ ಮಾಡಿ ಬೇರೆ ಕಡೆ ಹೋಗಿದ್ದೀನಿ, ಇವತ್ತು ತಲೆ ಎತ್ತಿಕೊಂಡು ತಿರುಗ್ತಾ ಇಲ್ಲ ಓಣಿನಲ್ಲಿ, ಅದು ಎಷ್ಟು ಜನ ಇದ್ದೀರಿ? ಸ್ವಾಮಿ ಹೇಳ್ತಾರೆ, ಶಿಲುಬೆ ಕರೆ ಕೊಡ್ತಾ ಇದೆ, ನಿನ್ನ ವೈರಿಗಳನ್ನ ಕ್ಷಮಿಸು. ವಾಕ್ಯ ಹೇಳುತ್ತೆ, ನಿನ್ನ ವೈರಿಗಳನ್ನ ನೀನು ಕ್ಷಮಿಸುವುದರಿಂದ ಅವರ ತಲೆಯ ಮೇಲೆ ಉರಿಯುವಂತ ಕೆಂಡಗಳನ್ನು ಸುರುವಂತಾಗುತ್ತೆ. ನೀನಾಗಿ ಸುರಿಯೋದು ಬೇಕಾಗಿಲ್ಲ, ಅವ್ರ ಮನೆ ಮುಂದೆ ಹೋಗಿ ಜಗಳ ಮಾಡಿ ಹೊಡೆತಕ್ಕೆ ಜಗಳ ಮಾಡೋದು ಬೇಕಾಗಿಲ್ಲ, ಅವ್ರನ್ನ ಕ್ಷಮಿಸು. ಅದಕ್ಕೆ ಬಹಳ ಬೆಲೆ ತಿರ್ಬೇಕು. ಅಷ್ಟು ಸುಲಭ ಅಲ್ಲ, ನಾನು ಹೇಳಿದಷ್ಟು ಸುಲಭ ಅಲ್ಲ, ನಾನು ಅನ್ಕೊಂಡಷ್ಟು ಸುಲಭನೂ ಅಲ್ಲ. ಆದ್ರೆ ನಿನ್ನಗೆ ವಿರುದ್ಧವಾಗಿ ಮಾತಾಡಿದಂತ ವ್ಯಕ್ತಿಯನ್ನ, ನಿನ್ನ ವಿರುದ್ಧವಾಗಿ ನಿನ್ನ ಜೀವಿತವನ್ನ ಹಾಳು ಮಾಡಿ ನಿನ್ನ ಲೈಫ್ ಜೊತೆಗೆ ಆಟ ಆಡಿಕೊಂಡಂತ ವ್ಯಕ್ತಿಯನ್ನ ಕ್ಷಮಿಸಲಿಕ್ಕೆ ಸ್ವಾಮಿ ಕರೆ ಕೊಡ್ತಾ ಇದ್ದಾನೆ. ತಂದೆಗೆ ಅವನ್ನ ಕ್ಷಮಿಸು. ಅವು ಏನ್ ಮಾಡ್ತದೆ ಅವ್ರಿಗೆ ಗೊತ್ತಿಲ್ಲ. ದೇವರು ಕ್ಷಮೆಯ ಮಾರ್ಗವನ್ನ ದೊಡ್ಡದಾಗಿ ತೆರೆದಿಟ್ಟ ಶಿಲುಬೆ ದೇವರು. ಕ್ಷಮೆಯ ಸಂದೇಶವನ್ನ ಸಾರಿದ, ವೈರಿನ ಪ್ರೀತಿಸುವಂತ ದಶಾಜ್ಞೆಗಳಲ್ಲಿ 10 ಆಜ್ಞೆಯಲ್ಲಿ ಒಂದಾದಂತ ಆಜ್ಞೆಯನ್ನ ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ದ. ಅಮ್ಮ, ನಿನ್ ಜೀವನ ಹಾಳಾಗಿದೆಯಾ ಇವತ್ತು? ತಮ್ಮ, ನಿನ್ ಜೀವನ ಹಾಳಾಗಿದೆಯಾ? ಇನ್ನೇನು ಉಳಿದಿಲ್ಲ ನಿನ್ನ ಜೀವನದಲ್ಲಿ? ಯಾರೋ ಮಾಡಿದ ತಪ್ಪಿಗಾಗಿ ನಿನ್ನ ಲೈಫ್ ಪೀಸ್ ಆಗಿದೆಯಾ? ನಿನ್ನ ದೇಹ ತುಂಡಾಗಿದೆಯಾ? ರೋಗಗ್ರಸ್ತ ಆಗಿದೆಯಾ? ಆ ವ್ಯಕ್ತಿನ ಕ್ಷಮಿಸಿ ಗೊತ್ತು. ಸ್ವಾಮಿ, ನಿನ್ನ ಮತ್ತೆ ಶೂನ್ಯದಿಂದ ಸಮಸ್ತವನ್ನು ಸೃಷ್ಟಿ ಮಾಡಿದಂತೆ ನನ್ನ ದೇವರು ನಿನ್ನ ಜೀವನದಲ್ಲಿ ಎಲ್ಲವನ್ನು ಹೊಸದಾಗಿ ಮಾಡ್ತಾರೆ. ನಂಬಿದವರು ಆಗಲೇ ಹೇಳ್ಬಹುದು. ಹಲ್ಲೆಲೂಯ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದಂತ ಎರಡನೇ ಮಾತು ಯಾರು ಹೇಳ್ತೀರಾ? ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಈ ಹೊತ್ತೆ ನೀನು ನನ್ನ ಸಂಗಡ ಎಲ್ಲಿ ಗಟ್ಟಿ ಹೇಳಬೇಕು, ಪರದೇಶ ಪರಲೋಕನ ಪರಲೋಕ ಕಳಿಸ್ಕೊಂಡು ಇಷ್ಟು ದಿವಸ ಪರದೇಶ ಪರಲೋಕನ ಕರೆಕ್ಟಾಗಿ ಹೇಳ್ರಿ. ಪರದೇಶ ಪರದೇಶು ಮತ್ತೆ ಪರಲೋಕ ಏನು, ಪರದೇಶ ಏನು? ಯಾವತ್ತೂ ಆಲೋಚನೆ ಮಾಡಿವ? ಹುಟ್ಟಿ ಇಷ್ಟು ವರ್ಷ ಆಯ್ತು, ಪ್ರತಿ ವರ್ಷ ಪರದೇಶು ಯಾರೋ ಮಾತಾಡಿರ್ತಾರ, ಪರದೇಶಿಗೆ ಪರಲೋಕಕ್ಕೆ ಏನ್ ವ್ಯತ್ಯಾಸ ಗೊತ್ತಾ ನಮಗೆ? ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ರಿ. ಹೇಳ್ಬಾರ್ದೇನು? ಈಗ ಗೊತ್ತಿಲ್ಲ, ಗೊತ್ತಿಲ್ಲ, ಅದಕ್ಕೆ ನೀ ಹೇಳ್ತಾ ನೋಡು ನೋಡು ನನಗೆ ಕೂಡ ಗೊತ್ತಿಲ್ಲ, ಹೇಳಿ ಹೋಗ್ತಾರ. ಏನು ಹುಷಾರ ನಾವು ಇಮೇಜ್ 7 ಹಂತಗಳಿದ್ದಾವೆ. ಪೌಲ ಹೇಳ್ತಾನೆ 7 ಹಂತಗಳಿದ್ದಾವೆ. ಅದರಲ್ಲಿ 7ನೇ ಪಾಠದಲ್ಲಿ ಅಲ್ಲಿ ಯೆಹೂದ್ಯರು, ಬಹಳ ದೊಡ್ಡ ಟಾಪಿಕ್, ಅಲ್ಲಿ ಯೆಹೂದ್ಯರು ಇರ್ತಾರೆ. ಸತ್ತಂತ ಯಾವ ಆತ್ಮಗಳು ಪರಲೋಕಕ್ಕೆ ಹೋಗಲ್ಲ. ಕೇಳಿಸ್ಕೊಳ್ತಾ ಇದ್ದೀರಾ? ಇಲ್ಲಿ ಯಾರಾದ್ರೂ ವ್ಯಕ್ತಿ ಟಪಕ್ ಅಂತ ಸ್ವಿಚ್ ಆಫ್ ಮಾಡಿಕೊಂಡ ಅಂದ್ರೆ ನಾವು ಸುಮ್ಮನೆ ಕುಟುಂಬದ ನೆಮ್ಮದಿಗೋಸ್ಕರ ತಂದೆಯಾದ ದೇವರೇ ಇವರು ಹತ್ತಿಗೆ ಶಾಂತಿ ಇಲ್ಲ, ವಾಂತಿ ಇಲ್ಲ, ಬರೀ ಭ್ರಾಂತಿ.
ಅದು ಯಾವುದೂ ಇಲ್ಲ, ಅಂತ ಸೀನೆ ಇಲ್ಲ ಅಲ್ಲಿ. ಸ್ವಾಮಿ, ಇವರ ಆತ್ಮ ನಿನ್ನಲ್ಲಿ ಸಂತೋಷ, ಬರೀ ಡ್ರಾಮಾ ಡೈಲಾಗ್ ಅದು ನಂಬಬೇಕು. ಏನು ಪಾಪ ಅಳ್ತಿರ್ತೀರಿ, ನೀವು ಸಮಾಧಾನ ಮಾಡಕ್ಕೆ ಫಾಸ್ಟ್ ಕೇಳಿರ್ಬಹುದು, ನಮ್ಗೆ ಗೊತ್ತಿಲ್ಲ. ಸತ್ತಂತ ಆತ್ಮಕ್ಕೆ ಪರಲೋಕ ಇಲ್ಲ. ಮತ್ತೆ ದಿನ ಫಾಸ್ಟ್ ಅದನ್ನ ಹೇಳ್ತಾರ, ಸತ್ತ ಮೇಲೆ ನಾವು ಪರಲೋಕಕ್ಕೆ ಹೋಗ್ಬೇಕು, ದೇವ್ರ ನಂಬ್ಕೊಂಡ್ರೆ ಈ ಮನುಷ್ಯ ಮುಂದೆ ಯಾಕಂತಾನ. ಆದಿ ಕಾಂಡದಲ್ಲಿ ಆದಾಮ ಪಾಪ ಮಾಡಿದಾಗಿಂದ ಹೇಬೇಲ್ ಸತ್ತಾಗಿನಿಂದ, ಹೇಬೇಲ್ ಆದಾಮನ ಎರಡನೇ ಮಗ ಹೇಬೇಲ್ ಸತ್ತಾಗಿನಿಂದ ಫಸ್ಟ್ ಕಡೆ ಹೋಗಿದ್ದು. ಅಲ್ಲಿಂದ ಈ ಕ್ಷಣದವರೆಗೆ ಯಾರಾದರೂ ಸತ್ತಿದ್ರೆ ಅವರ ಆತ್ಮಗಳಿಗೆ ಯಾರಿಗೂ ಇನ್ನು ಪರಲೋಕ ನರಕ ಫಿಕ್ಸ್ ಆಗಿಲ್ಲ. ಅವೆಲ್ಲವೂ ಒಂದು ಜಾಗದಲ್ಲಿ ಇಡಲ್ಪಟ್ಟಿವೆ, ಅದು ಪರದೈಸ್. ದೊಡ್ಡ ಟಾಪಿಕ್ ಸಿಂಪಲ್ ಆಗಿ ಹೇಳ್ತೇನೆ, ಮತ್ತೆ ಅದನ್ನೇ ತಿಳ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಮತ್ತೆ ಆ ಲೆವೆಲ್ಗೆ ಹೋಗ್ಬಿಟ್ರೆ ಬೇರೆ ಆಗ್ಬಿಡುತ್ತೆ, ಅಷ್ಟು ಬೇಡ. ಯಾವಾಗ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರ್ತಾನೆ ತುತ್ತೂರು ಕೇಳಿದಾಗ ಅವನು ಹೇಳ್ತಾನೆ, ಆಗ ನಾವು ಜೀವಂತವಾಗಿ ನಾವು ಕಣ್ಣು ರೆಪ್ಪೆ ಬಿಡಿಸುವುದಾಗಿ ಕಣ್ಣು ರೆಪ್ಪ ಬಾಟ ನಮ್ಮನ್ನು ಅಂತ ಹೇಳ್ತಾರಲ್ಲ, ನಾವು ಮಹಿಮಾದೇವಿಗಳು. ಅದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ನಿಂತಿಸಿದವರು ಅಂತ ಇದೆ. ಆಮೇಲೆ ಸಮಾಜದಲ್ಲಿ ತೆರೆಯಲ್ಪಡುವು, ಭಕ್ತರ ದೇಹಗಳು, ಬಹಳಷ್ಟು ವಿಷಯ ಬೈಬಲ್ ಬರ್ತದೆ. ಅದು ಬಹಳ ದೊಡ್ಡ ಟಾಪಿಕ್. ಅದು ಭಾಷಣ ಕೇಳಿದವರು ಹೇಳ್ತಾರೆ ನಾವೆಲ್ಲ ವಿವರವಾಗಿ, ಬಹಳ ದೊಡ್ಡ ಟಾಪಿಕ್. ಮತ್ತೊಂದು ತುತ್ತೂರಿ ಹೋಗಿದಾಗ ಯಾವ ಯಾವ ಆತ್ಮಗಳು ಇಲ್ಲಿಯವರೆಗೂ ಸತ್ತಿದವೋ ಅವರಿಗೆ ನ್ಯಾಯ ತೀರ್ಪಾಗ ಅವನವನ ಕಾರ್ಯಗಳಿಗೆ ಅನುಗುಣವಾಗಿ. ಯಾರು? ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ಳದೆ, ಯೇಸು ಸ್ವಾಮಿ ಯಾವುದು ಗೊತ್ತಾಗದೆ ಸತ್ತಂತ ಜನರಿಗೆ ಮಾತ್ರ ಅರ್ಥ ಇದೆಯಾ? ಆವಾಗ ನ್ಯಾಯ ತೀರ್ಪಾಗಿ ನಿನ್ನ ಬಲಗಡೆ ಬಾ, ನಿನ್ನ ಎಡಗಡೆ ಹೋಗುವಂತ ಸ್ವಾಮಿ ಅಲ್ಲಿ ಹೇಳೋವರೆಗೂ ಆ ಆತ್ಮಗಳೆಲ್ಲ ಒಂದು ಜಾಗದಲ್ಲಿ ಇರ್ತವೆ. ಈಗ ಒಬ್ಬ ಸತ್ತು 52 ವರ್ಷ ಆಯ್ತು. ನನಗೆ 2 ವರ್ಷದಿಂದ ನಮ್ಮಪ್ಪ ಹೋದ ಮೇಲೆ ನಮ್ಮಪ್ಪ ಸತ್ತು 52 ವರ್ಷದ. ನಮ್ಮಪ್ಪ 52 ವರ್ಷ ಇನ್ನ ಸ್ವರ್ಗದಲ್ಲಿ ನರಕಿಲ್ಲ, ಅಲ್ಲೇ ಕಾನ್ಫಿಡೆನ್ಸ್ ಅಂತ ಇರ್ತಾರೆ ಅಷ್ಟೇ. ವರ್ಷ ನನ್ನ ಮಗನ ನೋಡ್ಕೊಂಡು ಬರ್ತೀನಿ, ನಮ್ಮ ಮೊಮ್ಮಗಳ ನೋಡ್ಕೊಂಡು ಬರ್ತೀನಿ, ನಮ್ಮ ಮಗ ಮನೆ ಕೆಡ್ಸ್ಯಾನಂತೆ ಮಾತಾಡ್ಸ್ಕೊಂಡ್ ಬರ್ತೀನಿ, ಅವೆಲ್ಲ ದೊಡ್ಡ ಡ್ರಾಮಾ. ಏನಮ್ಮ ಈ ದೊಡ್ಡದ ಕಥೆ ಮಾಡ್ತಿರ್ತಾರೆ. ఎవరు నీవు? ఎక్కడి నుంచి వచ్చిందివి? ఎక్కడ వచ్చిందివి? ఏమిటికి వచ్చిందివి? అదే పౌరాణిక నాటక డ్రామా ఇది. ಅದು ಕೋಟಿ ಕೊಡ್ತಾರೆ. ನಾನು ಮೈಕ್ ಪೆಟ್ಟು ಝೂಮ್ ಭಯಂಕರ ಕಾಲ ಮುಂದೆ ಡ್ರಾಮಾಗಳು ಮಾಡ್ತಾರೆ. ಬರೀ ಸುಳ್ಳು. ಸತ್ತಂತವರು ಯಾರು ಮತ್ತೆ ಭೂಮಿಗೆ ಬರೋ ಪರ್ಮಿಷನ್ ಇಲ್ಲ. ಬೈಬಲ್ ಅಲ್ಲಿ ಅದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಜನ ನಂಬಿ ಸತ್ತ ಮೇಲೆ ನಾವು ಪಂಗ ಬಂದೋದ ಮಗಳೇ ಪೈಸ ಇದೆಯಾ ಅಂತ ಕೊಡದ ನಿಂಗ ಅಂತ ಅವೆಲ್ಲ ನಮ್ಮ ಮೈಂಡ್ ಸೆಟ್ ಅಷ್ಟೇ. ಅದಕ್ಕೆ ಯಾವ ಫೋಟೋಗಳಿಗೆ ಹೂವಿನ ಹಾಕ್ಬೇಡ್ರಿ, ಮತ್ತೆ ಹಿಂಗಿಂಗ್ ಅಂತ ಆಮೇಲೆ ಸತ್ತವರನ್ನ ಪೂಜಿಸಬಾರ್ದು. ಬಹಳ ತಪ್ಪು. ದೊಡ್ಡವ್ರನ್ನ ಮಾಡ್ತೀವಿ, ದೇವ್ರನ್ನ ದೊಡ್ಡವ್ರು ಮಾಡ್ತೀವಿ, ದೊಡ್ಡವ್ರನ್ನ ಮಾಡ್ತೀವಿ, ದೊಡ್ಡವ್ರನ್ನ ಮಾಡ್ತೀವಿ, ದೇವ್ರನ್ನ ಮಾಡ್ತೀವಿ. ದೇವ್ರನ್ನ ಮಾಡಿ ನೀನೇ ದೇವ್ರನ್ನ. ನೀವು ದೊಡ್ಡವ್ರು ಮಾಡಿದ ಚಿಕ್ಕವ್ರು ನೀನಾಗಿದೆ ಅಷ್ಟೇ ಸಾಕು. ಆತ್ಮಗಳ ಗೆಲ್ಲು. ವಾಪಸ್ ಬರೋಣ. ಪರದೇಶದಲ್ಲಿ ಆತ್ಮಗಳು ಇನ್ನು ಯಾವ ನ್ಯಾಯ ತೀರ್ಪಿರ್ತಕ್ಕಂಥ ಆತ್ಮಗಳು ಇರ್ತವೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಸತ್ತವ್ರು ಯಾರು ಕನಸಲ್ಲಿ ಬರೋದಿಲ್ಲ, ಸತ್ತವ್ರು ಯಾರು ಬಂದು ಬದುಕಿಟ್ಟು ಬರೋಲ್ಲ, ಯಾರು ಮೈಯಾಗ ಬರಂಗಿಲ್ಲ. ಅವನ ಸುಸೈಡ್ ಮಾಡ್ಕೊಂಡ, ಅವ್ನ ಗಿಡಕ್ಕೆ ಕಳ್ದ, ಅವ್ನ ಔಷಧ ಕೊಡ್ದ, ರೈಲ್ ಮುಂದೆ ಇಳಿದ, ಅವ್ನು ಬರ್ತಾನ, ಇವಳು ಬರ್ತಾಳ ಅಂತವೆಲ್ಲ ಸುಳ್ಳು. ಸತ್ತವರು ಯಾರು ಬರಕ್ ಸಾಧ್ಯ ಇಲ್ಲ, ಪರ್ಮಿಷನ್ ಇಲ್ಲ. ಎಲ್ಲ ಆತ್ಮಗಳು ಮುದ್ರಿಸಲ್ಪಟ್ಟಿವೆ. ಅಲ್ಲಿ ಒಂದು ತುತ್ತೂರಿ ಧ್ವನಿ ಬಂದಾಗ ಆ ಮುದ್ರೆ ಒಡೆಯಲ್ಪಡುತ್ತೆ. ಆಗ ನ್ಯಾಯ ತೀರ್ಪು ಸ್ಟಾರ್ಟ್ ಆಗುತ್ತೆ. ಮತ್ತೆ ಹಂಗಾದ್ರೆ ಯಾರು ಸಾರ್ ಬಂದಿದ್ದು ನಡೆದೆಲ್ಲ ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಸೈತಾನ ನಮ್ಮನ್ನ ಮೋಸ ಮಾಡೋಕ್ಕೋಸ್ಕರ ತನ್ನ ಅಸಿಸ್ಟೆಂಟ್ ಕಳಿಸ್ತಾನೆ. ತಮ್ಮ ಫ್ರಾನ್ಸಿಸ್ ಮನೆಗೆ ಹೋಗು, ಅವ್ರ ಅಪ್ಪನ ಹೆಸರು ಸ್ಯಾಮ್ಸನ್, ಅಪ್ಪನ ಅವ್ರು 5 ಮಂದಿ ಫ್ರೆಂಡ್ಸ್ ಪಾಯ್ಸನ್ ಹಾಕಿ ಕೊಂದು ಬಿಟ್ರು, ಹೋಗಿ ಹೇಳುವ. ಅವನು ಬಂದು ನಾನು ಸಂಸೋನ, ನನ್ನ ಇಂಥವನು ಅಂತವನು ಪಾಯ್ಸನ್ ಹಾಕಿ ಸಾಯಿಸಿದ್ರು. ನಾನು ಹೌದಿಲ್ಲಪ್ಪ, ಯಪ್ಪ ಬಾರಪ್ಪ ನಾನು ಉತ್ತಮ. ಸತ್ತಂತ ಆತ್ಮ ಯಾವುದು ಬರುವುದಿಲ್ಲ, ನನ್ನ ಕರ್ಕೊಂಡು ಹೋಗಿ ಬರಲ್ಲ, ಹೊರಗಡೆ ಬರಲ್ಲ, ಸರಾಯಿ ಕೊಟ್ಟರೆ ಹೋಗಂಗಿಲ್ಲ, ಕೋಳಿ ಕೊಟ್ಟರೆ ಹೋಗಂಗಿಲ್ಲ. ಅವೆಲ್ಲ ಮೇಡ್ ಇನ್ ಇಂಡಿಯಾ. ದಯಮಾಡಿ ಶಿಲ್ಬೆಯ ಮಾತು ನಮಗೆ ದೇವರ ಶಕ್ತಿ ಆಗಿರ್ತದೆ. ಅಲ್ಲಿ ಎಡಗಡೆ ಬಲಗಡೆ ಇರ್ತಕ್ಕಂಥ ಇಬ್ಬರು ಕಲ್ಲು. ನಿಮ್ಗೆ ಕಥೆ ಗೊತ್ತಿದೆಯಲ್ಲ ನಿಮಗೆ? ಬಹಳ ಹೇಳಕ್ಕಾಗಲ್ಲ, ಟೈಮ್ ಆಗ್ಬಿಟ್ಟು ಮುಂದೆ ನೋಡಿ. ಯಾವಾಗಾದ್ರು
ಒಬ್ಬನ ಕುಚೇಷ್ಟೆ ಮಾಡ್ತಾನೆ, ಸ್ವಾಮಿ ನೀನ್ ನಿಜವಾದ ದೇವರ ಮಗನಾಗಿದ್ರೆ ನಿನ್ನ ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು. ಹಂಗನ್ನ ನಾವು ತಪ್ಪಿಸ್ಕೊಂತ ನಾವು ಗಿರಾಕಿ ಹೆಂಗೂ ಶಿಕ್ಷೆ ಕೊಟ್ಟ. ಇನ್ನೊಂದು ವಿಷಯ ಏನ್ ಗೊತ್ತಾ, ಶಿಲುಬೆ ಮೇಲೆ ಸಾಯುವಂತ ವ್ಯಕ್ತಿಗೆ ಮೊಳೆ ಹೊಡೆದು ಸಾಯಿಸ್ತಾ ಇರಲಿಲ್ಲ, ಕೈಗೆ ಕಟ್ತಾ ಇದ್ರು, ಹಗ್ಗದಲ್ಲಿ ಕಟ್ತಾ ಇದ್ರು, ಕಾಲಿಗೆ ಹಗ್ಗ ಕಟ್ತಾ, ಮಳೆ ಹೊಡಿತಾ ಇರಲಿಲ್ಲ. ಆದ್ರೆ ಯೇಸು ಸ್ವಾಮಿಗೆ ಬೇಕಂತ ಮಳೆ ಹೊಡೆದು, ಯಾಕಂದ್ರೆ ಪ್ರವಾದನೆಯ ಮಾತುಗಳು ನೆರವೇರಿದ ಪಂಚ ಗಾಯಗಳು, ಆ ಪ್ರವಾದನೆ ನೆರವೇರೋದಕ್ಕೋಸ್ಕರ ದೊಡ್ಡದು ಮೊಳೆಗಳನ್ನ ಹೊಡೆದು ಸ್ವಾಮಿಗೆ. ಯೂಶಲಿ ಶಿಲ್ಬೆ ಹಾಕಿದವರಿಗೆ ಯಾರಿಗೂ ಮೊಳೆ ಹೊಡೆಯಲ್ಲ, ಹಗ್ಗಗಳು ಕಟ್ತಾರೆ. ಶಿಲ್ಬೆ ಹಾಕಿದಂತ ವ್ಯಕ್ತಿ ಶಿಲ್ಬೆ ಮೇಲೆ ಸಾಯೋದಿಲ್ಲ. 3-4 ತಾಸಾಗುತ್ತೆ, ಅವರ ದೇಹ ಭೂಮಿಯ ಕಡೆಗೆ, ಅದು ಫಿಸಿಕ್ಸ್ ಗುರುತ್ವಾಕರ್ಷಣೆಯಿಂದ ಅವ್ರ ದೇಹ ಕೆಳಗೆ ಎಳಿತಾ ಇರುತ್ತೆ, ಆಕರ್ಷಣೆ ಶಕ್ತಿ ಇದನ್ನ ಮೇಲೆ ಹಂಗೆ ಕೆಳಗೆ ಬೀಳುತ್ತಲ್ಲ, ಆ ತರ ಅವ್ರ ದೇಹ ಕೆಳಗೆ ಜಗ್ತಾ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ಅವರು ಉಸಿರು ತಗೋಬೇಕು. ಅವರ ಹಾರ್ಟ್ ಸ್ಟ್ರೈನ್ ಆಗುತ್ತೆ, ಉಸಿರು ಮೇಲೆ ತಗೊಳ್ತಾ ಇದ್ದಾರೆ, ಅವ್ರ ದೇಹ ಕೆಳಗೆ ಎಳೆಯಲ್ಪಡ್ತಾ ಇರುತ್ತೆ. ಆ ಒಂದು ಸಂಕಟ ಇರುವಾಗ ಅವ್ರ ಪ್ರಾಣ ಹೋಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದು 3 ತಾಸು ಆದ್ಮೇಲೆ ಬಂದು ಅವರ ಮೊಣಕಾಲುಗಳನ್ನು ಮುರಿತಾರೆ, ಮುರಿದವರು ಪ್ರಾಣ ಹೋಗುತ್ತೆ. ಆದರೆ ನನ್ನ ಯೇಸು ತನ್ನ ದೇಹವನ್ನ ಯಾರು ಮುರಿಲಿಲ್ಲ. ತಂದೆಯೇ ನನ್ನ ಆತ್ಮನಿಗೆ ಒಪ್ಪಿಸಿಕೊಡ್ತೇನೆ, ತಾನೇ ಒಪ್ಪಿಸಿಕೊಟ್ಟ. ಅಷ್ಟೊಳಗೆ ಇಬ್ಬರು ಕಳ್ಳು ಸತ್ತೋಗ್ಬಿಟ್ಟಿದ್ರು. ಆದ್ರೆ ಯೇಸು ಸ್ವಾಮಿ ಮಾತ್ರ ಯಾರು ಮುರಿದ ಪ್ರಾಣ ಹೋಗಲಿಲ್ಲ, ತನ್ನ ಆತ್ಮನ ತಾನೇ ಒಪ್ಪಿಸಿಕೊಟ್ಟ. ನನ್ನ ಪ್ರಾಣವನ್ನು ಯಾವುದನ್ನು ತೆಗೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ವಾಮಿ ಹೇಳಿದ್ದ. ಇಲ್ಲಿ ಕಳ್ಳ ಅವನು ಅಲ್ಲಿ ಕೂಡ ಗೇಮ್ ಮಾಡ್ತಾನೆ. ಹಂಗನೇ ರೋಷ ಬರಂಗ್ ಮಾಡೋಣ, ನೀನ್ ನಿಜವಾದ ದೇವ್ರ ಮಗನಾಗಿದ್ರೆ ನೀನ್ ರಕ್ಷಿಸ್ಕೋ, ನಾವಿಬ್ರು ರಕ್ಷಿಸು, ಹಂಗನ್ನ ತಕ್ಷಣ ಹೋಗ್ಬಿಡೋಣ ಅಂತ ಅವ್ನು ಗೇಮ್ ಮಾಡ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಬುದ್ಧಿ ಇಲ್ಲ ನಿನಗೆ, ನಾವಾದ್ರೂ ನಾವು ಏನ್ ಪಾಪ ಮಾಡಿದ್ರು ಸರಿಯಾಗಿ ನಮಗೆ ಶಿಕ್ಷೆ ಬಂದಿದೆ, ಇವಾಗಾದ್ರೂ ನಿನ್ನ ಮನಸ್ಸು ಚೇಂಜ್ ಮಾಡಲ್ಲ, ಇದು ಏನ್ ಮಾಡೇನೆ? ಯಾರು ಹೇಳ್ತಿದಾರ? ಯಾರು ಪಾಸ್ಟ್ ಹೇಳ್ತಿದಾರ? ಮಹಾಯಾಜಕ ಹೇಳ್ತಿದಾರ ಮಾತು. ಒಬ್ಬ ಕಳ್ಳ, ಶಿಲುಬೆಯ ಮರಣಕ್ಕೆ ಪಾತ್ರನಾದ ಒಬ್ಬ ಕಳ್ಳ ಯೇಸು ಸ್ವಾಮಿ ಬಗ್ಗೆ ಹೇಳ್ತಿದ್ದಾನೆ, ಆತನು ಅಂತ ಯಾವುದೇ ಕೆಲಸ ಮಾಡಲಿಲ್ಲ. ಕಳ್ಳನಿಗಳು ಗೊತ್ತಿದ್ದು ಯೇಸು ಸ್ವಾಮಿ ಯಾರು ಅಂತ ಹೇಳಿ, ಆತನು ಯಾವ ಅಂತ ಕೆಲಸ ಮಾಡಲಿಲ್ಲ, ನಿನಗೆ ಇವಾಗಲೂ ಬುದ್ಧಿ ಬಂದಿಲ್ಲ ಅಂತ ಹೇಳಿ, ಸ್ವಾಮಿ ನೀನು ನಿನ್ನ ಮಹಿಮೆಯಲ್ಲಿ ಬರುವಾಗ ನನ್ನನ್ನು ನೆನೆಸಿ, ನಿನ್ನ ರಾಜ್ಯದಲ್ಲಿ ನೀಡಿರುವಾಗ, ಅಂದ್ರೆ ಅವನಿಗೆ ರಕ್ಷಣೆಯ ಬಗ್ಗೆ ಜ್ಞಾನ ಇತ್ತು. ಯೇಸು ಸ್ವಾಮಿ ಒಂದು ರಾಜ್ಯಕ್ಕೆ ಅಧಿಪತಿ ಅಂತ ಗೊತ್ತಿತ್ತು, ಅದನ್ನು ತಿರುಗಿ ಬರ್ತಾನೆ ಅಂತ ಗೊತ್ತಿತ್ತು. ಕಳ್ಳನಿಗೆ ಕೆಲವೊಮ್ಮೆ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಹೊರಗಡೆ ಬರಕಾಗ್ದಂಗೆ ಅವ್ರು ಅಂತ ಪಾಲ್ಗೊಳ್ತಾರೆ, ಅವ್ರಿಗೆ ನಾವು ಸುವಾರ್ತೆ ಹೇಳಬೇಕು. ಘೋರ ಪಾಪಿ, ಆದ್ರೆ ಯೇಸು ಸ್ವಾಮಿ ತನ್ನ ಮಹಿಮೆಯಲ್ಲಿ ತನ್ನ ರಾಜ್ಯದಲ್ಲಿ ಬರ್ತಾನೆ ಅಂತ ನಂಬಿಕೆ ಆ ಕಳ್ಳನಿಗೆ ಗೊತ್ತಿತ್ತು. ನೀನು ನಿನ್ನ ಮಹಿಮೆಗೆ ಬರುವಾಗ ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆನೆಸ್ಕೋ ಸ್ವಾಮಿ. ಸ್ವಾಮಿ ಹೇಳ್ತದೆ, ಅಷ್ಟು ದೂರ ಹಾಕೋ, ಈ ಹೊತ್ತೆ ನೀನು ನನ್ನ ಸಂಗಡ ಪಾದೈಸ್ಕೊಂಡಿದ್ದೀನಿ. ಯೇಸು ಸ್ವಾಮಿ ಸಹ ಆತನ ಆತ್ಮ ಹೋದ್ಮೇಲೆ ಆತನ ಮತ್ತೆ ಪಾತಾಳಕ್ಕೆ ಹೋಗಿ ಅಲ್ಲಿ 3 ದಿವಸ ಅಲ್ಲಿರುವಂತ ಆತ್ಮಗಳಿಗೆ ಸುವಾರ್ತೆ ಹೇಳಿದಂತ ಅವರು ಹೇಳ್ತಾರೆ. ಇದು ಬಹಳ ದೊಡ್ಡ ಟಾಪಿಕ್, ನಾನು ಹೇಳಿದ್ದೆ. ಸ್ವಾಮಿ ಕೊನೆ ಗಳಿಗೆಯಲ್ಲಿ ಒಂದು ಆತ್ಮವನ್ನು ರಕ್ಷಿಸ್ತಾರೆ. ತನ್ನ ಪ್ರಾಣ ಹೋಗ್ತಾ ಇದೆ, ಅಲ್ಲಿ ಸಹ ಆತನಿಗೆ ಒಂದು ಆತ್ಮವನ್ನು ರಕ್ಷಿಸಬೇಕು ಅನ್ನುವಂತ ಒಂದು ಹಪಹಪಿ ಹೇಳ್ತೀರ. ಆವಂತ ಇದು ನಿನಗೆ ಅಂತ ಒಂದು ಮನಸ್ಸು ಬೇಕು, ಆತ್ಮವನ್ನು ಗೆಲ್ಲುವಂತ ಮನಸ್ಸು ಬೇಕು. ಆತನ ಕ್ಷಮಿಸ್ತಾರೆ, ವೈರಿಗಳನ್ನ ಕ್ಷಮಿಸ್ತಾರೆ. ಆ ಪಾಪಿಗೆ ಒಂದು ಪರದೇಶವನ್ನು ಒಪ್ಪಿಸಿಕೊಡ್ತಾರೆ. ಅದಕ್ಕೆ ನಾವು ನೋಡ್ತಾ ಹೋದ್ರೆ ಬಹಳಷ್ಟು ಇದಾವೆ. ಒಂದೇ ಒಂದು ಮಾತು ಹೇಳಿ ಮುಗಿಸ್ಕೊಡ್ತೀನಿ ನಾನು, ಯಾಕಂದ್ರೆ ಬಹಳ ಟೈಮ್ 1 ಗಂಟೆ ಆಯ್ತು. ಅಮ್ಮ ಈಗೋ ನಿನ್ನ ಮಗನು, ಈಗೋ ನಿನ್ನ ತಾಯಿ ಅಂತ ಹೇಳ್ತಾರೆ ತನ್ನ ತಾಯಿಗೆ. ಯೋಸೆಫ್ ಒಂದು ಕ್ಯಾರೆಕ್ಟರ್ ಬಹಳ ಸೈಲೆಂಟ್, ಕನಸು ಬರುತ್ತೆ, ಬಿಡ್ಬೇಕಂತಾನೆ, ಮತ್ತೆ ಮದುವೆ ಮಾಡ್ಕೊಂತಾನೆ, ಮಗು ಬೆಳಿತದೆ, ಐಗುಪ್ತಕ್ಕೆ ಹೋಗಿ ಬರ್ತಾನೆ. ಅದಾದ ಮೇಲೆ ಯೋಸೆಫ್ ಇಲ್ಲಿ ಕಾಣ ಸಿಗೋಲ್ಲ ನಿಮಗೆ ಬೈಬಲಲ್ಲಿ. ಆದ್ರೆ ಮರಿಯಳು ಮಾತ್ರ ಮೌನವಾಗಿ ಕೊನೆಯವರೆಗೂ. ಅದಕ್ಕೆ ಸಿಮೆಯೋನ ದೇವಾಲಯಕ್ಕೆ ಅವ್ರ ಮಗುನ ಕರ್ಕೊಂಡು ಹೋದಾಗ, ಅಮ್ಮ ಈತನ ನಿಮಿತ್ತವಾಗಿ ನಿನ್ನ ಹೃದಯದಲ್ಲಿ ಅಲವು ನೆಟ್ಟಂತಿರುವುದು ಅಂತ ಹೇಳ್ತಾರೆ. ಮರಿಯಳು ಈ ಮಾತುಗಳು ತನ್ನ ಮನಸ್ಸಲ್ಲಿ ಇಟ್ಟುಕೊಂಡು, ಯೋಸೇಫನ ಬಗ್ಗೆ ಬರ್ದಿಲ್ಲ, ಮರಿಯಳ ಬಗ್ಗೆ ಬರ್ದಿದೆ. ಯಾಕಂದ್ರೆ ಯೋಸೇಫ ಆಮೇಲೆ ಕಾಲವಾಗ್ಬಿಡ್ತಾನೆ. ಮರಿಯಳು ಮಾತ್ರ ಯೇಸು ತನ್ನ ಮಗನನ್ನ ಹಿಂಬಾಲಿಸುವಂತ ಬರ್ತಾಳೆ.
ಯೋಸೇಫನಲ್ಲಿ ಹುಟ್ಟಿದಂತ ಮಕ್ಕಳ ಬಗ್ಗೆ ಆಕೆಗೆ ಅಷ್ಟು ವ್ಯಾಮೋಹವಿಲ್ಲ. ಆದ್ರೆ ಪವಿತ್ರಾತ್ಮನಿಂದ ಗರ್ಭಧರಿಸಿದಂತ ಯೇಸು ಸ್ವಾಮಿ ಬಗ್ಗೆ ಆಕೆ ಬಹಳ ಒಂದು ಪ್ರೀತಿ ಇತ್ತು. ಮೌನವಾಗಿ ಆತನ ಸೇವೆಯಲ್ಲಿ ಆಕೆ ಹಿಂಬಾಲಿಸ್ತಾ ಇತ್ತು. ಯೇಸು ಸ್ವಾಮಿ ಗೊತ್ತಿತ್ತು, ನನ್ನ ಅಣ್ಣ ತಮ್ಮಂದರು ಇವಳನ್ನ ಸೇರಲ್ಲ, ನನ್ನ ಅಕ್ಕ ತಂಗಿಯರು ಇವಳನ್ನ ಸೇರಲ್ಲ. ಯಾಕೆಂದ್ರೆ ಈ ತಾಯಿ ನನ್ನನ್ನು ನಂಬಿಕೊಂಡು ಬಂದಿದ್ದಾಳೆ, ನನ್ನ ಸೇವೆಗೆ ಬರ್ತಾ ಇದ್ದಾಳೆ. ನಾನು ಸತ್ತ ಮೇಲೆ ನಾನಂತೂ ಮಹಿಮಾ ದೇವಿಗೆ ಮೇಲೆ ಹೋಗ್ತೀನಿ, ಆದ್ರೆ ಭೌತಿಕವಾಗಿರುವಂತ ವಯಸ್ಸಾದಂತ ನನ್ನ ಅಮ್ಮನನ್ನ ಯಾರು ನೋಡ್ಕೊಳ್ತಾರೆ? ಪ್ರಾಣ ಹೋಗ್ತಾ ಇದೆ ಕೆಲವೇ ನಿಮಿಷಗಳಲ್ಲಿ. ತನ್ನ ತಾಯಿಯ ಬಗ್ಗೆ ಆಲೋಚನೆ. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು. ಕಳಿಸ್ಕೋಬೇಕು, ವಾಕ್ಯ ಕಳಿಸ್ಕೋಬೇಕು, ವಾಕ್ಯ ಕಳಿಸ್ಕೋಬೇಕು. ತಂದೆ ತಾಯಿಗಳನ್ನ ಸನ್ಮಾನಿಸು. 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ಇವತ್ತು ಕೂತಿರುವಂತ ನಿನ್ನ ನೇರವಾದ ಪ್ರಶ್ನೆ ಕೇಳ್ತೀನಿ, ನಿನ್ನ ತಾಯಿಯನ್ನ ನಿನ್ನ ತಂದೆಯನ್ನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದೀನಿ? ನಿಜವಾದಂತ ಪ್ರೀತಿ ಇದೆಯಾ? ಬೇರೆ ದಾರಿ ಇಲ್ಲ ಸಾರ್, ಮನೆಗಳಿಂದ ನೋಡ್ಕೋಬೇಕಷ್ಟೇ. ವಯಸ್ಸಾದವರು ಗಲಾಟೆ ಮಾಡ್ತಾರೆ, ವಯಸ್ಸಾದವರು ಹುಡುಗರ ತರ ವರ್ತನೆ ಮಾಡ್ತಾರೆ. ನೀನು ಅವರನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನೀನ್ ಕೆಟ್ಟವನಾಗ್ತಿ, ಇನ್ನೊಬ್ಬ ಮಗ ಬಹಳ ಒಳ್ಳೆಯವನಾಗಿರ್ತಾನೆ. ಅದು ಸರ್ವೇ ಸಹಜ, ಎಲ್ಲ ಮನೆಯಲ್ಲಿ ಇರುತ್ತೆ ಅದು. ಆದ್ರೆ ನಿನ್ನ ತಾಯಿಯನ್ನ ನಿನ್ನ ತಂದೆಯನ್ನ ಎಷ್ಟರ ಮಟ್ಟಿಗೆ ನೀನು ಗೌರವದಿಂದ ನಡೆಸ್ಕೊಳ್ತಾ ಇದ್ದೆ? ಅವ್ರು ಓದಿಲ್ಲ, ಅವ್ರಿಗೆ ಸರಿಯಾಗಿ ಬಟ್ಟೆ ನಿನ್ನ ಬಟ್ಟೆ ಹಾಕೊಳಕ್ ಬರಲ್ಲ, ನಿನ್ನ ರೀತಿ ಮಾತಾಡಕ್ ಬರಲ್ಲ, ಬಹಳ ಒರಟು ಜನ, ಬಹಳ ಮೋಟು ಜನ, ಅವ್ರ ಲೈಫ್ ಸ್ಟೈಲೇ ಬೇರೆ. ಅಜ್ಜಿ ಆಗಿರ್ಲಿ, ಅಜ್ಜನಾಗಿರ್ಲಿ, ತಾಯಿಯಾಗಿ, ತಂದೆಯಾಗಿರ್ಲಿ, ಅವರನ್ನು ನೀನು ಸನ್ಮಾನಿಸ್ತಾ ಇದೀಯ? ಅಥವಾ ನೀನು ಓದಿದಂತ ಓದು ನಿನ್ನ ತಲೆ ಮೇಲೆ ಕೂತು ಸವಾರಿ ಮಾಡ್ತಾ ಇದೆಯಾ? ಅಥವಾ ನಿನ್ನ ಬ್ಯೂಟಿ, ನಿನ್ನ ಸೌಂದರ್ಯ, ನಿನ್ನ ಉದ್ಯೋಗ, ನಿನಗಿರುವಂತ ಜ್ಞಾನ, ನಿನಗಿರುವಂತ ಸಭೆಯ ಸೇವೆ, ಒಂದು ವೇಳೆ ನಿನ್ನ ತಾಯಿ ತಂದೆಯನ್ನ ಅಲ್ಲಗಳಿತಾ ಇದ್ರೆ ನಿನಗೊಂದು ಎಚ್ಚರಿಕೆ. ಇಂಗ್ಲಿಷ್ ಅಲ್ಲಿ ಮದರ್ ಇನ್ ಲಾ ಅಂತ ಹೇಳ್ತಾರೆ ಅತ್ತೆಯನ್ನ. ಕಾನೂನುಬದ್ಧವಾಗಿ ನಿನಗೆ ತಾಯಿ ಅಂತ ಅತ್ತೆ ಹೇಳ್ತಾರೆ ಮದುವೆ ಆದ್ಮೇಲೆ. ಫಾದರ್ ಇನ್ ಲಾ ಅಂತ ಹೇಳ್ತಾರೆ. ಕಾನೂನುಬದ್ಧವಾಗಿ ನಿನಗ ತಂದೆ ಅಂತ ಮಾವನ ಬಗ್ಗೆ ಹೇಳ್ತಾರೆ. ನಿನ್ನ ಅತ್ತೆ ಮಾವನ ಬಗ್ಗೆ ನಿನ್ನ ಆಲೋಚನೆ ಏನಾಗಿದೆ? ಹೆಣ್ಣು ಮಕ್ಕಳೇ, ನಿಮ್ಮ ಅತ್ತೆ ಮಾವನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀರಿ? ಚರ್ಚಲ್ಲಿ ನಾವು ಬಹಳ ಭಕ್ತಿವಂತರು, ಬಹಳ ಸಂಭಾವಿತರು, ಬಹಳ ಪ್ರಾರ್ಥನಾ ಪರರು, ವಾಕ್ಯ ಬಿಟ್ಟು ಏನು ಮಾತಾಡೋದಿಲ್ಲ. ಅದರ ಮನೆಯಲ್ಲಿ ಆ ಹಿರಿಯ ಜೀವಿಗಳಿಗೆ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದ್ದೀವಿ? ಮನೆ ಇಟ್ಕೊಳ್ಳೋಕೆ ನಮಗೆ ದೊಡ್ಡ ನೋವು. ಇಟ್ಕೊಂಡ್ರೂ ಸಹ ಏನೋ ಒಂದು ಹಾಸ್ಟೆಲ್ ಇಟ್ಕೊಂಡಂಗೆ ಮಾಡಲ್ಲ. ಆ ತರ ಹೋಗಿದೀನೋ ಅದಿಬ್ರಿ ಹೊರಗಡೆ. ನಿನ್ನ ತಾಯಿಯನ್ನ ಸನ್ಮಾನಿಸು, ನಿನ್ನ ತಂದೆಯನ್ನ ಸನ್ಮಾನಿಸು. ಯಾವಾಗ ನೀನು ಅವರನ್ನು ಸನ್ಮಾನಿಸ್ತೀಯೋ ಅವರ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ಅವರಿಗೆ ತೊಳೆದು ಬೊಡೆದು ವ್ಯಕ್ತಿ ಮಾಡಿಲ್ಲ ಅಂದ್ರೆ ನೀನು ಬೆಳೀತಾ ಇರಲಿಲ್ಲ. ಇವತ್ತು ಅವ್ರು ಏನಾದರೂ ಸ್ವಲ್ಪ ಹೊಲಸು ಮಾಡಿದ್ರೆ ಅಂದ್ರೆ ನಮ್ಮ ಜೀವಕ್ಕೆ ನಾಚಿಕೆ ಬರಬೇಕು. ನಿನ್ನ ತಾಯಿ ತಂದೆ ಒಂದು ವೇಳೆ ಅನಾರೋಗ್ಯ ಪರಿಸ್ಥಿತಿಯಲ್ಲಿದ್ದು ಅವ್ರು ಏನೋ ಹೊರಗಡೆ ಹೋದಂಗೆ ಎಲ್ಲ ಹೊಲಸು ಮಾಡ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತೀವಿ. ಏನಮ್ಮ ಇಷ್ಟು ಏನಪ್ಪ ಸ್ವಲ್ಪ ಇದಿಲ್ಲ, ನೀಟ್ನೆಸ್ ಇಲ್ಲ, ಆ ಜೀವ ಎಷ್ಟು ಬಯಸ್ಕೋಬೇಕು. ಅದೇ ನೀನು ಸಣ್ಣ ಕೂಸಾಗಿದ್ದಾಗ ಎಲ್ಲಂದ್ರೆ ಹೊಲಸು ಮಾಡಿದಾಗ ಆ ತಾಯಿ ತಂದೆ ಊಟ ಮಾಡೋದು ಬಿಟ್ಟು ಎಲ್ಲ ಬಿಟ್ಟು ತೊಳೆದು ಬಿಡೋದು ಮಾಡಿಲ್ವಾ? ನಾಚಿಕೆ ಇಲ್ವಾ ನಿನಗೆ? ನಾನು ಕಠೋರವಾಗಿ ಮಾತಾಡಿರ್ಬೋದು, ಆದ್ರೆ ಇವತ್ತು ಬಹಳಷ್ಟು ವಿಶ್ವಾಸಿಗಳ ಮನೆಯಲ್ಲಿ ನಾನು ಕಣ್ಣಾರೆ ಕಂಡಿದ್ದೀನಿ, ಬಹಳಷ್ಟು ಪಾಸ್ಟರ್ಸ್ ಮನೆಯಲ್ಲಿ ನಾನು ಕಣ್ಣಾರೆ ಕಂಡಿದ್ದೀನಿ. ಒಂದ್ಸಲ ಒಂದು ಬಿಷಪ್ ಮನೆಗೆ ಹೋಗಿದ್ದೆ ಹುಬ್ಳಿಯಲ್ಲಿ. ಆ ಬಿಷಪ್ ಮನೆಗೆ ಹೋದಾಗ ಅವರು ಇಲ್ಲ, ಈಗ ರಿಟೈರ್ಡ್ ಆಗಿದ್ದಾರೆ. ಅವತ್ತು ಜರ್ಮನಿಯಿಂದ ಒಂದು ಡೆಲಿಗೇಟ್ಸ್ ಬಂದಿದ್ದು. ಜರ್ಮನಿಯಿಂದ ಆ ಬಿಷಪ್ ಮನೆಗೆ ಬಂದು ನಾನು ಹೋಗ್ಬೇಕಾಗಿತ್ತು, ಹೋಗಿದ್ದೆ. ನಾವೆಲ್ಲ ಊಟ ಮಾಡ್ಕೊಂಡು ಬರ್ಬೇಕಾದಾಗ ಆ ಜರ್ಮನ್ಸ್ ಬರ್ತಾ 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 ಹೋಗಿರೋದು ಒಂದು ಮನೆ, ದೊಡ್ಡ ಬಂಗ್ಲಾ, ಬಿಷಪ್ ಬಂಗ್ಲಾ. ಇಶಿ ಅಂತ ಕೇಳಿದ್ರು. ಯಾವುದು ಅಂತ ಕೇಳಿದ್ರು ಹೆಣ್ಮಗಳು. ನಮ್ಮ ಪಕ್ಕದಲ್ಲಿ ಇದ್ದೆ, ಹೇಳಕ್ ಹೋಗ್ತಾ ಇದ್ದೆ. ಅಷ್ಟೊಳಗೆ ಬಿಷಪ್ ಸರ್ವೆಂಟ್ ಅಂದ್ರೆ ಅಷ್ಟೇ, ಏನದು ಸರ್ವೆಂಟ್ ಅಷ್ಟೇ ಅಂದ್ಬಿಟ್ಟು ಟಕ್ಕಂತಾನೆ ಬೇರೆ ಅಂತ ಹೋಗ್ಬಿಟ್ಟು ಒಳಗಡೆ ಇದ್ದಂತ ಅಜ್ಜಿ ಈ ಬಿಷಪ್ ತಾಯಿ
ನಂದ್ಯಾಲ್ ಪ್ರಾಂತದಲ್ಲಿ ಸಣ್ಣ ವಯಸ್ಸಿದ್ದಾಗ ತಂದೆ ಸತ್ತೋದ ಮೇಲೆ ಆ ತಾಯಿ ಕೂಲಿ ಮಾಡಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಈ ಮಗನನ್ನ ಬೆಳೆಸಿ ದೊಡ್ಡವನ್ನ ಮಾಡಿ ಹಾಸ್ಟೆಲ್ ಹಾಕಿ ಅವನನ್ನ ಪಾಸ್ಟರ್ ಮಾಡಿ ಈ ಹೊತ್ತು ಆಕೆ ವಯಸ್ಸಾಗಿದೆ ಬಂದು ತಾಯಿ ತನ್ನ ಮನೆಯಲ್ಲಿ ಅದು ಊರಿನವ್ರು ಹೇಳಿದ್ದಾರೆ, ಅಯ್ಯ ನಿನ್ನ ತಾಯಿ ಸಾಯುವಂತ ಪರಿಸ್ಥಿತಿ ಇದ್ದಾಳೆ, ವಯಸ್ಸಾಗಿದೆ, ಕರ್ಕೊಂಡು ಹೋಗು ಅಂದ್ರೆ ಬಂದಲ್ಲಿರು ಅವ್ರ ರೂಮ್ ಅಲ್ಲಿ. ಈ ಜರ್ಮನ್ಸ್ ಬಂದ ಕೇಳಿದಾಗ ಏನಿದೆ ಸರ್ವೆಂಟ್. ಆ ತಾಯಿಗೆ ಇಂಗ್ಲಿಷ್ ಬರಲ್ಲಮ್ಮ, ಆ ತಾಯಿಗೆ ಇಂಗ್ಲಿಷ್ ಬರಲ್ಲ. ಬಹಳ ಕಗ್ಗು ಹಳ್ಳಿ ಹೆಣ್ಮಗಳು ನಂದ್ಯಾಲ್, ನನ್ನ ಹೆಂಡತಿ ಊರದು ನಂದ್ಯಾಲ್, ಬಹಳ ಕಗ್ಗಳ್ಳಿ ಅದು. ಏನಂತ ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ ಆ ತಾಯಿ. ಆ ಜರ್ಮನ್ ಅವ್ರು ಹೋದ್ರು, ನಾವು ಅವ್ರನ್ನ ಬಿಟ್ಟು ನಾವು ಫ್ಲೈಟ್ ಕಳಿಸಿ ನಾವು ಈ ಕಡೆ ಬಂದ್ಬಿಟ್ವಿ. ಅದ ಹಾಗೆ 2 days ಅಲ್ಲಿ ಇದ್ದಕ್ಕಿದ್ದಂತೆ ಆ ತಾಯಿ ತನ್ನ ಮೂಟೆ ಕಟ್ಕೊಂಡು ಮಗನಿಗೆ ಹೇಳಿದಂಗೆ ಯಾರ ಹತ್ರ ಸಹಾಯ ತಗೊಂಡೋ ಗೊತ್ತಿಲ್ಲ, ಸೀದಾ ತನ್ನ ನಂದ್ಯಾಲ್ ಹೋಗ್ಬಿಟ್ಲು. ನಡೆದಂತ ಘಟನೆ ಇದು. ಸೀದಾ ನಂದ್ಯಾಲ್ ಹೋಗಿ ಹೆಂಗೋದ ಗೊತ್ತಿಲ್ಲ, ಯಾರಿಗೆ ಹಿಂಸೆ ನೋಡಿ ಸಹಾಯ ಮಾಡೋದು ಗೊತ್ತಿಲ್ಲ. ಏನನ್ನ ವಾಪಸ್ ಬಂದ್ಬಿಟ್ಟಿ, ಏನ್ ಮಾಡ್ಬೇಕಪ್ಪ, ದೊಡ್ಡ ಊರು, ನಮ್ಮ ಮಗನ ಮನೆ ಹೆಂಗ ಅರಾಮನೆ ಇದ್ದಂಗೆ ಐತೆ, ಎಷ್ಟು ಮಂದಿ ಬರ್ತಾರ, ಕೆಲವರಂತ ವಸ್ತವರು, ಅಬ್ಬಾಬಾಬಾ ಎಂತ ಅಟ್ಲ ಇಟ್ಲ ನಮ್ಗೆ ಓದ ಟೈಮೇ ಪಾಸ್ ಆಗಲ್ಲಪ್ಪ, ಎಷ್ಟಿದ್ರು ನಮ್ಮ ಓಣಿನೇ ಅಂತ ಹೇಳಿ ಬಂದಂತ ಅಜ್ಜಿ ಆವತ್ತಿಂದ ಊಟ ಬಿಟ್ಟು ನೀರು ಬಿಟ್ಲು. ಫಿಕ್ಸ್ ಆಗಿ ಹೋದ ಅಜ್ಜಿ, ಊಟ ನೀರು ಬಿಟ್ಲು. 1 ವಾರ ಸತ್ತೋದ ಅಮ್ಮ. ತಾನು ಸಾಯ್ಬೇಕು ಅಂತ ವಾಪಸ್ ಉಳ್ಬೋದು, ಊಟ ನೀರು ಬಿಟ್ಲು. ಅಲ್ಲಿ ತನ್ನ ಓಲ್ಡ್ ಫ್ರೆಂಡ್, ನನ್ನ ಹೆಂಡತಿ ಸ್ವಲ್ಪ ರಿಲೇಷನ್ ಇದ್ದಾರೆ ಅವರು, ಅವ್ರ ಹತ್ರ ಹೇಳಿದಂತೆ, తెల్లోడు వచ్చిండే మా అబ్బాయి చెప్తున్నాడు మా పని మనిషి అని. ಇಂಗ್ಲಿಷ್ ಗೊತ್ತಿಲ್ಲ ಮತ್ತಿಗೆ. ಮಗನ ವರ್ತನೆ ತಾಯಿಗೆ ಅರ್ಥ ಆಗಿತ್ತು, ಮಗನ ವರ್ತನೆ ತಾಯಿಗೆ ಅರ್ಥ ಆಗಿತ್ತು. ಮಗ ದೇಶ ವಿದೇಶಗಳ ತೀರಿದಂತ ವ್ಯಕ್ತಿ, ಮರ್ಸಿಡೀಸ್ ಬೆಂಚ್ ಕಾಲ ತಿರುಗಾಡುವಂತ ವ್ಯಕ್ತಿ, ಒಂದೊಂದು ರೂಮಿಗೆ ಎಸಿಗಳಿದ್ದಾವೆ, ಫ್ಲೈಟ್ ಹತ್ತುತ್ತಾನೆ, ಫ್ಲೈಟ್ ಇಳಿತಾನೆ. ಹೆತ್ತ ತಾಯಿಯನ್ನ ತನ್ನ ತಾಯಿಯಿಂದ ಒಪ್ಪಳದಂತ ಒಂದು ದುರದೃಷ್ಟಕರ ಸನ್ನಿವೇಶ. ತನ್ನ ಊರಲ್ಲೇ ಹೇಳಿದಂತೆ ನನ್ನ ಬೇಗ ಮಣ್ಣು ಮಾಡ್ರಿ ಅಂದ್ರೆ ಮಗನ ಮಣ್ಣು ತನ್ನ ಮೇಲೆ ಬೀಳ್ಪ, ಅಷ್ಟು ನೋವಿದೆ ತಾಯಿಗೆ. ಇದು ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ಅತ್ತೆ ಮಾವ, ನಿನ್ನ ಅಜ್ಜ ಅಜ್ಜಿ, ಅವರ ಬಗ್ಗೆ ನಿನ್ನ ಆಲೋಚನೆ ಹೇಗಿದೆ. ನಿನ್ನ ಭಕ್ತಿ ಸ್ಟಾಪ್ ಮಾಡು, ಡ್ರಾಮಾ ಸ್ಟಾಪ್ ಮಾಡು. ನೀನು ಏನ್ ಮಾಡ್ತಾ ಇದ್ದೆ ಸ್ವಾಮಿ ಎಲ್ಲ ಕೇಳೋದಿಲ್ಲ. ಬೇಸಿಕ್ ನಿನ್ನ ತನ್ನ ತಾಯಿಗಳನ್ನ ಗೌರವಿಸು. ಮಾತು ಹೇಳ್ತಾ ಇದ್ದೀನಿ. ನನ್ನ ತಾಯಿಗೆ ಮೊಣಕಾಲು ನೋವು, ಸಿಕ್ಕಿದ್ದು ಮೊಣಕಾಲು ನೋವು, ಅವರಿಗೆ ರಾತ್ರಿ ಬಾತ್ರೂಮ್ ಮುಚ್ಚೆ ಮಾಡಕ್ ಹೋಗಕ್ ಆಗಲ್ಲ. ಅವರಿಗೆ ಹತ್ತದಲ್ಲಿ ಅವರಿಗೆ ಒಂದು ಕಿಡ್ನಿ ಟ್ರೇ ಇಟ್ಟಿರ್ತೀವಿ, ಅಲ್ಲೇ ಅವರು ಮೂತ್ರ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು, ಒಂದು ವೇಳೆ ಎಡಿಟಿಂಗ್ ಮಾಡಬೇಕು, ನಾನು ಬೇರೆ ಕಡೆ ಹೋಗ್ಬೇಕು, ನಾನು ತರತ್ರಲ್ಲಿದ್ದೆ. ನನ್ನ ತಾಯಿ ನಮ್ಮ ಅಣ್ಣ ಚರ್ಚೆ ಕರ್ಕೊಂಡು ಹೋದ್ರು. ಆ ಮೂತ್ರ ಮಾಡಿರುವಂತ ಆ ಪಾತ್ರೆ ನಾವು ಕ್ಲೀನ್ ಮಾಡಕ್ ಆಗಲಿಲ್ಲ. ನನ್ನ ತಾಯಿ ಅವರೇ ಕ್ಲೀನ್ ಮಾಡ್ಕೋತಾರೆ, ಪ್ರತಿದಿನ ಮಾಡ್ಕೋತಾರೆ. ನಾನು ತರತ್ರಲ್ಲಿದ್ದೆ. ಆಮೇಲೆ ಹೋಗಿ ನೋಡಿದೆ, ಅಯ್ಯೋ ಹೌದಲ್ಲ, ಮತ್ತೆ ಅವ್ರು ಲೇಟ್ ಆಗುತ್ತೆ, ನಾನು ಬರೋದಕ್ಕೆ ಲೇಟ್ ಆಗುತ್ತೆ. ನಾನು ಹೋಗಿ ಅದೆಲ್ಲವನ್ನ ಕ್ಲೀನ್ ಮಾಡಿ, ಅವರ ಬೆಡ್ ಎಲ್ಲ ಕ್ಲೀನ್ ಮಾಡಿ, ನನಗೆ ಮಹಾ ಸಂದರ್ಭನ ಹೇಳ್ತಾ ಇಲ್ಲ, ಬಹಳ ಸಂಪನ್ನ ಅಂತ ಹೇಳ್ತಾ. ನಿಮ್ಮಲ್ಲೆಲ್ಲ ಅತಿ ದುರದೃಷ್ಟ ವ್ಯಕ್ತಿಗಳು ನಾನೇ. ಯವನ ಮಕ್ಕಳಿಗೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ನನ್ನ ತಾಯಿಯ ಹಾಸಿಗೆ ರೆಡಿ ಮಾಡಿದೆ, ಅವರ ಮೂತ್ರದ ಬಟ್ಟೆ ಕ್ಲೀನ್ ಮಾಡಿದೆ, ಫಿನಲ್ ಹಾಕಿ ತೊಳೆದು ರೆಡಿಯಾಗಿ ಇಟ್ಟು ಇಲ್ಲಿ ಬಂದೆ. ನನ್ನ ತಾಯಿ ಬಂದ್ಮೇಲೆ ನೋಡ್ತಾಳೆ, ಓ ನಾನು ಮಾಡಿದ್ನ, ಅವ್ರು ಮಾಡಿದ್ನ, ಆಯ್ ಗೊತ್ತಿಲ್ಲ ಮಗ. ಎಲ್ಲೋ ಒಂದ್ ಕಡೆ ಓಹೋ ನನ್ನ ಮಗ ಮಾತ ಅನ್ಸಿದ್ರು ಪರವಾಗಿಲ್ಲ. ಹೇಳಿದ ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಸ್ವಾಮಿ ಬಹಳಷ್ಟು ಮರ್ಮಗಳನ್ನ ಶಿಲ್ಬೆ ಮೇಲೆ ಮಾತಾಡ್ತ. ನಿನ್ನ ತಾಯಿಯನ್ನು ಏನಾದ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಐ ಆಮ್ ಸಾರಿ ಅಂತ ಹೇಳ, ಅಮ್ಮ ನನ್ನ ಕ್ಷಮಿಸು. ಅವ್ರ ಮೇಲೆ ಹೋಗ್ಬಿಟ್ಟಿದ್ರೆ, ಸ್ವಾಮಿ ಮೇಲೆ ಹೋಗ್ಬಿಟ್ಟಾರೆ, ನಾನು ಏನು ಮಾಡಕ್ಕಾಗಲ್ಲ, ದಯಮಾಡಿ ಕ್ಷಮಿಸಪ್ಪ, ಅದು ನನ್ನ ತಲೆ ಮೇಲೆ ಬಂದಂಗೆ ನನ್ನ ಕಣ್ಣು ತೆರಿ ಸ್ವಾಮಿ ಅಂತ ಬೇಡ್ಕೊ ಸ್ವಾಮಿ ಹತ್ರ. ಅದಕ್ಕಿಂತಲೂ ದರಿದ್ರ ಪರಿಸ್ಥಿತಿ ಬಂದ್ರೆ ನೀವು ಸತ್ತ ನಾಯಿಗೆ ಸಮಾನ ಆಗ್ತೀಯ. ಮಾತಾಡುವಾಗ, ಅವ್ರು ಊಟ ಕೊಡುವಾಗ, ಅವ್ರನ್ನ ನಡೆಸ್ಕೊಳ್ಳುವಂತ ರೀತಿ, ಅವ್ರು ಸ್ಲೋ ಇರ್ತಾರೆ, ಚಿಕ್ಕ ಮಗುವಿನ ಏನೇನೋ ಮಾತಾಡ್ತಾ ಇರ್ತಾರೆ, ಅವ್ರದ್ದು ಸ್ವಲ್ಪ ಟೈಮ್ ಕೊಡು ನೀನು. ನಾನು ಸಹ ಒಬ್ಬ ಬಿಸಿ ವ್ಯಕ್ತಿನೇ, ಆದ್ರೂ ಸಹ ಎವ್ರಿ ಡೇ ನನ್ನ ಶಾಲೆ ಆದ್ಮೇಲೆ ಬಂದು 40 ನಿಮಿಷ ಮಿನಿಮಮ್ 40 ನಿಮಿಷ ಸುಮ್ಮನೆ ಪಕ್ಕ ಕೂತ್ಕೊಳ್ತೀನಿ ನಾನು ಅಷ್ಟೇ. ಸುಸ್ತಾಗಿರುತ್ತೆ, ನನ್ನ ದೇಹ ಸಹಕಾರ ಕೊಡೋದಿಲ್ಲ. ಟೀ ಕೊಟ್ಟಿರ್ತಾರೆ, ಬಂದು ಕೊಟ್ಟಿರ್ತಾರೆ, ಟೀ ಕೊಟ್ಟಿರ್ತಾರೆ, ಸುಮ್ಮನೆ 40 ನಿಮಿಷ ಕೂತ್ಕೊಳ್ತೀನಿ. ಏನ್ ಹೇಳ್ತಾರೆ ಗೊತ್ತಾ, ನಾನು ಓದಿರ್ತ ನ್ಯೂಸ್ ಪೇಪರ್ ಮ್ಯಾಟರ್ ಎಲ್ಲ ನಾನು ಮತ್ತೆ ಓದಿ ಹೇಳ್ತಾರೆ, ನಾನು ಓದಿರ್ತೀನಿ ಬೆಳಿಗ್ಗೆ.
ನೋಡಪ್ಪ ಅಲ್ಲಿ ಹೆಂಗಾಯ್ತಂತೆ, ಹೌದಮ್ಮ ಹಿಂಗಾಯ್ತಂತೆ ಎಲ್ಲ ಕೇಳಿಸ್ಕೋಬೇಕು ನಾನು. ಮತ್ತೆ ಸರ್ವೆಂಟ್ಸ್ ಬಂದು ಏನೋ ಸುದ್ದಿ ಹೇಳ್ತಾರೆ, ಅವೆಲ್ಲ ಕೇಳಿಸ್ಕೋಬೇಕು ನಾನು. ಸುಮ್ಮನೆ ಮಾತಾಡೋಕೆ ಒಬ್ಬ ವ್ಯಕ್ತಿ ಬೇಕಷ್ಟೇ ಆ ತಾಯಿಗೆ. ಎಲ್ಲ ಆದ್ಮೇಲೆ ಅಮ್ಮ ನನ್ನ ಸ್ನಾನ ಮಾಡ, ಅಮ್ಮ ಹೋಗಪ್ಪ ಸಮಾಧಾನ, ನನ್ನ ಮಗ ನನ್ನ ಮಾತು ಕೇಳಿಸ್ಬೇಕು ಅಷ್ಟೇ. ನಾನು ಕೊಡೋದಿಲ್ಲ ತಗೋದಿಲ್ಲ. ಮತ್ತೆ ಮಲಗುವಾಗ ಮತ್ತೆ ಒಂದು 15 ನಿಮಿಷ ತುಕ್ಕಳಮ್ಮ, ಊಟ ಆಯ್ತಲ್ಲ, ಮನೆಲ್ಲ ಊಟ ಮಾಡಿರ್ತೀವಿ, ಊಟ ಆಯ್ತಲ್ಲ, ನಮ್ಮ ಮಕ್ಕಳಿನ ನಿಮ್ಮ ಮಕ್ಕಳು ನಾಳೆ ಹೋಗಪ್ಪ, ಮಕ್ಕಳು ಹೋಗು, ನನ್ನ ಲೆಕ್ಕ ಕರ್ಕೊಂಡು ಅಷ್ಟೇ. ನೆಮ್ಮದಿಯಿಂದ ಆ ತಾಯಿ ಕಣ್ಮುಚ್ಚಿ ನಿದ್ರೆ ಮಾಡ್ತಾರೆ. ನನ್ನ ಕಿರೀಟ ಬಿದ್ದೋದಿಲ್ಲ, ನಿನ್ನ ಕಿರೀಟ ಬಿದ್ದೋಗೋದಿಲ್ಲ. ನಿನ್ನ ತಾಯಿಗೆ ನಿನ್ನ ತಂದೆಗೆ ಕೊಡ್ಬೇಕಾದ ಗೌರವ ಕೊಡು, ಸಲ್ಲಿಸಬೇಕಾದ ಪ್ರೀತಿಯನ್ನು ಸಲ್ಲಿಸು. ಇವತ್ತು ನಮ್ಮಮ್ಮ ಬೈದ್ರೆ ನಾನು ಯಾವತ್ತೂ ಅವ್ರು ಎದುರು ಮಾತಾಡಿದ ಸೀದಾ ನನ್ನ ರೂಮಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತೀನಿ. ನಾನು ಬಹಳಷ್ಟು ಹೇಳ್ತಾ ಇದ್ದೆ ನನ್ನ ಬಗ್ಗೆ, ಇವತ್ತು ಕ್ಷಮೆ ಇರ್ತೀವಿ. ಇವತ್ತು ವಾಕಿಂಗ್ ಚಪ್ಪಲ್ ತರಬೂಜಿ ಬಂದ ಡಬ್ಬ ಕೊಟ್ಟು ನೋಡು, ನೋ ಪ್ರಾಬ್ಲಮ್. ನನ್ನ ಮನೇಲಿ ಏನಾದ್ರು ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಹೆಂಡತಿ ಬಹಳ ಸಿಂಪಲ್ ಟ್ರಿಕ್ ಗೊತ್ತು. ಅಮ್ಮ ಅವ್ರು ಹೇಳಿದ್ರೆ ನೋಡೋಣ ಸ್ವಲ್ಪ ಜ್ಞಾಪಕ ಮಾಡೋಣ ಬೇಕಿ ಸುಮ್ಮನೆ ಹೋಗ್ತಾರೆ ಅಷ್ಟೇ. ಯಾವ್ದು ಕೆಲಸ ಮಾಡೋದ್ರೆ ಇರ್ತಾರೆ, ನಾನು ಮಾಡಿರಂಗಿಲ್ಲ, 1 ಸಲ 2 ಸಲ ಈ ಮನುಷ್ಯ ಜಗ್ಗದಿಲ್ಲ. ಎಲ್ಲರೂ ನಮ್ಮ ಹತ್ರ ಅಮ್ಮ ಅವ್ರು ಹೇಳಿದ್ದೆ ಸ್ವಲ್ಪ ಜ್ಞಾಪಕ ಮಾಡಿರ್ತಾರೆ. ಏನೋ ಅವ್ರಿಗೆ ಅರ್ಥ ಆಗಲ್ಲ, ನಿನಗೆ ಹೆಸರು ಹೇಳ್ಬೇಕಮ್ಮ, ಇಲ್ಲಮ್ಮ ಮಾಡ್ತೀನಮ್ಮ, ಏನೋ ಇಷ್ಟು ಓದಿನಿ, ನಾನು ಪ್ರಸಂಗ ಮಾಡ್ತೀನಿ, ನನ್ನ ಸಂಬಳ ಇಷ್ಟ ಐತೆ, ನಾ ಕೊರ್ಬು, ನಾ ಪ್ರತಿಷ್ಠ, ಊರಿಗೆ ಬಾಯಿ ಕೊಡ್ಸು. ಅಮ್ಮನೇ ಅಂತ ಸೋಯತ್ತಿ ಬಿಟ್ಟರೆ ಸಿಹಿ ಸುಮ್ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ನನ್ನ ಮಗ ನನ್ನ ನಗ್ತಾ ಇರ್ತಾರೆ, ಈಗ ನೋಡಪ್ಪ ಹೆಂಗೈತೆ, ಈಗ ಬೇಸಿತ್ತ ಅಂತ ಬಂದು ಹೊಟ್ಟೆ ಉಳಿಸ್ತಿರ್ತಾರೆ ಅವ್ರು. ಇರ್ಲಿ ಮಾಡ್ತೀನಿ ಅಂತ ಇರ್ತಾರೆ. ಅಮ್ಮ ಬೈತಾಳೆ, ಹೊಡಿತಾಳೆ, ಆ ಅಧಿಕಾರ ಆಕೆಗಿದೆ. ನಿನ್ನ ತಾಯಿಯನ್ನ ನಿನ್ನ ತಂದೆಯನ್ನ ಗೌರವಿಸು. ತಾನು ಸತ್ತ ಮೇಲೆ ಅವಮ್ಮನ ಯಾರು ನೋಡ್ಕೋತಾರೆ ಅದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಅಲ್ಲೇ ಲೆಕ್ಕ ಚಿತ್ತ ಮಾಡ್ಬಿಟ್ಟ. ತನ್ನ ಶಿಷ್ಯ ಬಹಳ ಹತ್ತಿರವಾದ ಯೋಹಾನ, ಯಾವಾಗಲೂ ಯೇಸು ಸ್ವಾಮಿ ಎದೆ ಇರುವಂತಹ ಯೋಹಾನ ಇನ್ನು ಮೇಲೆ ಈಗೇನಿಲ್ಲ. ತನ್ನ ತಮ್ಮನಿಗೆ ಹೇಳಿಲ್ಲ, ತನ್ನ ತಂಗಿ ಅಂತ ಹೇಳಿಲ್ಲ, ಯಾಕೆ ಅವ್ರ ಬಗ್ಗೆ ಗೊತ್ತಿತ್ತು ಆತನಿಗೆ. ತನ್ನ ಶಿಷ್ಯನಿಗೆ ಹೇಳ್ತಾನೆ, ನನ್ನ ತಾಯಿ ವಾಕ್ಯ ಹೇಳಿದ್ರೆ ಅಂದಿನಿಂದ ಆ ಶಿಷ್ಯನು ಆಕೆಯನ್ನ ತನ್ನ ಮನೆಗೆ ಸೇರಿಸಿಕೊಂಡ. ತಾಯಿಗೆ ಆ ಭಯ ಹೋಯ್ತು. ಓ, ನನ್ನ ಮಗ ಹೋದ್ಮೇಲೆ ನನಗೆ ಯಾರ ಗತಿ ಇಲ್ಲ, ಶಿಷ್ಯ ಇದ್ದಾನೆ, ಇವನು ಸಹ ನನ್ನ ಮಗನಿಗೆ ನೋಡ್ಕೊಳ್ತಾನೆ. ತಾಯಿಗೆ ಒಂದು ಒಳ್ಳೆಯ ಭದ್ರತೆಯನ್ನು ಒದಗಿಸಿಕೊಟ್ಟ. ನೀನಿರುವಂತ ಮಂಚ, ನೀನಿರುವಂತ ಹಾಸಿಗೆ, ನೀನಿರುವಂತ ಲಕ್ಸುರಿ, ನೀನಿರುವಂತ ಸವಲತ್ತುಗಳು ನಿನ್ನ ತಾಯಿಗೆ ಒಂದು ಕೊಟ್ಟು ಜಾಸ್ತಿ ಕೊಟ್ಟಿರೋದು. ಹಲೋ, ಅರ್ಥ ಆಗ್ತಾ ಇದೆಯಾ? ನಿನಗಿರುವಂತ ಸೌಲಭ್ಯಗಳು, ನಿನಗಿರುವಂತ ಕಂಫರ್ಟ್ಸ್, ನಿನಗಿರುವಂತ ಲಕ್ಸುರಿ, ನಿನಗೇನೆಲ್ಲ ಇರೋ ಅದಕ್ಕೆ 1 ಪಟ್ಟು ಹೆಚ್ಚು ನಿನ್ನ ತಾಯಿ ಕೊಟ್ಟಿರು. ನನ್ನ ಬೆಡ್ರೂಮ್ ಅಲ್ಲಿ 1.5 ಟನ್ AC ಇದೆ, ನನ್ನ ತಾಯಿ ಬೆಡ್ರೂಮ್ ಅಲ್ಲಿ 2 ಟನ್ AC ಇದೆ. ನನ್ನ ರೂಮಲ್ಲಿ ಸೆಕೆಂಡ್ ಹ್ಯಾಂಡ್ AC, ನನ್ನ ತಾಯಿಗೆ ಫಸ್ಟ್ ಹ್ಯಾಂಡ್ ಹೊಸ AC. ಏನ್ ಹೇಳ್ತಾ ಇದ್ದೀನಿ? ನನ್ನ ಅಮ್ಮ ನಿಶ್ಚಿಂತೆಯಿಂದ ಮಲಗಬೇಕು, ನನ್ನ ಅಮ್ಮ ಸುಖವಾಗಿ ತನ್ನ ಹೊಟ್ಟೆಗೆ ಬಟ್ಟೆ ಗಟ್ಟಿ ಕಟ್ಕೊಂಡು ನನ್ನ ಹೊಟ್ಟೆಗೆ ಊಟ ಕೊಟ್ಟಂತ ನನ್ನ ತಾಯಿ. ನನ್ನ ಹೊಟ್ಟೆ ತುಂಬಬೇಕು ಅಂತ ಸುಳ್ಳು ಹೇಳಿ ನನ್ನ ಊಟ ತುರುಕಿ ಕೊಟ್ಟಂತ ನನ್ನ ತಾಯಿ. ಇವತ್ತು ಅವಳು ಚೆನ್ನಾಗಿರ್ಬೇಕು. ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ಅತ್ತೆ, ನಿನ್ನ ಮಾಮ, ನಿನ್ನ ಅಜ್ಜಿ, ನಿನ್ನ ಅಜ್ಜ ಫಸ್ಟ್ ಸಾರಿ ಕೇಳೋದು ನೋವು ಮಾಡಿದ್ರೆ ಇದು ಬಿಟ್ಟುಬಿಡು, ಪಕ್ಕಿ ಬಿಟ್ಬಿಡಿದನ್ನ. ನೀನು ಏನ್ ಮಾಡಿದ್ರೆ ದೇವ ಯಾವುದು ಕೇಳಲ್ಲ. ಫಸ್ಟ್ ಏನಂತ ದಶಾಬ್ದಗಳಲ್ಲಿ ನಿನ್ನ ತಂದಾಯಿಗಳನ್ನು ಸನ್ಮಾನಿಸು. ನಿನ್ನ ಕುಟುಂಬ ಬೇರೆ ಕುಟುಂಬಗಳಿಗೆ ಮಾದರಿ ಆಗಬೇಕು. ನಿನ್ನ ಸಂಸಾರ ಬೇರೆ ಸಂಸಾರಗಳಿಗೆ ಮಾದರಿ ಆಗಬೇಕು. ಇನ್ನೂ ಬಹಳಷ್ಟು ಮಾತುಗಳಿದ್ದಾವೆ. ದೇವರ ಆಶೀರ್ವದಿಸುತ್ತಾ